ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಐ ಹೋಪ್ ಎಲ್ಲರೂ ಕೂಡ ಪ್ರಬಂಧವನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ. ಆಲ್ರೆಡಿ ಬೇಕಾದಷ್ಟು ಪ್ರಬಂಧಗಳನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಯಾವ ಥರ ಬರೀಬೇಕು ಅಂತ ನಿಮಗೊಂದು ಐಡಿಯಾವನ್ನು ಕೊಟ್ಟಿದ್ದೀನಿ. ಹಾಗೆ ಯಾವ್ಯಾವ ಇಂಪಾರ್ಟೆಂಟ್ ಪ್ರಬಂಧಗಳು ಅಂತಾನೂ ಕೂಡ ಮೊದಲಿಗೆ ನಾನು ಕ್ಲಾಸ್ನ ಮಾಡಿದ್ದೀನಿ. ಕಳೆದ 30 ದಿನಗಳಿಂದ ಡೆಫಿನೆಟ್ಲಿ ಅನೇಕ ಪ್ರಬಂಧಗಳನ್ನು ನಾನು ಮಾಡಿದ್ದೀನಿ. ನೀವು ಕೂಡ ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಈಗ ಡಿಸೆಂಬರ್ 21, 22 ಇವತ್ತಿನ ಡೇಟ್ ಆಗಿದೆ. ಅಂದರೆ ನೋಡಿ, ನೆಕ್ಸ್ಟ್ ಡಿಸೆಂಬರ್ 30ವರೆಗೂ ನಿಮಗೆ ಇನ್ನೂ ಸಮಯ ಇದೆ ಫ್ರೆಂಡ್ಸ್. ಯಾವ್ಯಾವ ಪ್ರಬಂಧಗಳನ್ನ ರೆಡಿ ಮಾಡ್ಕೋಬೇಕು ಅಂತಿರೋ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಎಲ್ಲ ಹೇಳಿದ್ದೀನಿ. ಅವುಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಸೊ ಇನ್ನೂ 8-10 ದಿನ ನಿಮಗೆ ಟೈಮ್ ಇದೆ. ನಿಮಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಸೊ ನೋಡಿ, ಬರ್ಕೊಂಡು, ಸೊ ಒಂದು ಇದು ಮಾಡಿ ಜನವರಿ 1 ಜಸ್ಟ್ ರಿವಿಷನ್ನ ಸ್ಟಾರ್ಟ್ ಮಾಡಿ. ಯಾರು ಡೈಲಿ ಎಕ್ಸಾಮ್ ಬರೀಬೇಕು ಅಂತೀರಿ, ಧಾರವಾಡದೊಳಗೆ ಯಾರಿದ್ದೀರಿ ಡೈಲಿ ಎಕ್ಸಾಮ್ ಯಾರು ಬರೀಬೇಕು ಅಂತೀರಿ, ಅದು ಜನವರಿ 1 ವೀಕ್ನಲ್ಲಿ 10 ಡೇಸ್ವರೆಗೂ ಪ್ರತಿದಿನ ಇರುತ್ತೆ. ಸೊ ನೀವು 10-20 ಎಸ್ಸೆಗಳನ್ನ ಏನು ಮಾಡಿರ್ತೀರೋ ಆ ಎಸ್ಸೆನ ತಂದುಬಿಟ್ಟು ಇಲ್ಲಿ ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ಇವತ್ತಿನ ಎಸ್ಸೆ ಟಾಪಿಕ್ ಏನಿದೆ ಅನ್ನೋದನ್ನು ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ. ನೋಡಿ, ಜನಸಂಖ್ಯಾ ಸ್ಫೋಟ ಮತ್ತು ನಿರುದ್ಯೋಗ ಸಮಸ್ಯೆ ಅಂತ ನಾನು ಒಂದು ಟಾಪಿಕ್ನ ನಿಮಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸೊ ನೋಡಿ, 800 ಮಿಲಿಯನ್ ಪಾಪ್ಯುಲೇಷನ್ ಆಗಿದೆ. ಜಗತ್ತಿನಲ್ಲಿನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಭಾರತವಾಗಿ ಹೊರಹೊಮ್ಮಿದೆ. ಸೊ ಅದರೊಂದಿಗೆ ಭಾರತದಲ್ಲಿ ಈ ಜನಸಂಖ್ಯೆ ಹೆಚ್ಚಾಗಿದ್ದರಿಂದ ನಿರುದ್ಯೋಗದ ಸಮಸ್ಯೆ ಇರುವಂಥ ಎಲ್ಲ ಸಮಸ್ಯೆಗೂ ಒಂದಲ್ಲ ಒಂದು ಕಾರಣದಿಂದ ಪಾಪ್ಯುಲೇಷನ್ ಕಾರಣ ಆಗಿದೆ ಫ್ರೆಂಡ್ಸ್. ಸೊ ಅದರಿಂದ ಈ ಎಸ್ಸೆ ತುಂಬಾ ಇಂಪಾರ್ಟೆಂಟ್. ಅದರ ಜೊತೆಗೆ ಹಿಂಗೂ ಕೇಳ್ಬೋದು, ಜಾಗತಿಕ ಪರಿಸರದ ಮೇಲೆ ಅಧಿಕ ಜನಸಂಖ್ಯೆಯ ಪರಿಣಾಮವೇನು ಅಂತಾನೂ ಕೂಡ ಕೇಳ್ಬೋದು. ಆರ್ ಎಲ್ಸ್, ಓಕೆ, ಹೆಚ್ಚುತ್ತಿರುವ ಜನಸಂಖ್ಯೆ ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶಕ್ಕೆ ವರ ಅಥವಾ ಶಾಪ. ಓಕೆ, ಈ ಥರನೂ ಕೂಡ ನಿಮಗೆ ಪ್ರಬಂಧವನ್ನು ಕೇಳ್ಬೋದು ಫ್ರೆಂಡ್ಸ್. ಸೊ ಯಾವುದೇ ಥರ ಕೇಳಿದರೂ ಕೂಡ ನೀವು ಬರೆಯುವ ಹಾಗೆ ನಿಮಗೆ ಪ್ರಬಂಧವನ್ನು ಹೇಳಿಕೊಡಲಾಗುತ್ತೆ. ಸೊ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿ. ಆಮೇಲೆ ಬಿಫೋರ್ ಐ ಸ್ಟಾರ್ಟ್ ದ ಎಸ್ಸೆ, ನೋಡಿ, ಯಾರ್ಯಾರು ಪ್ರಬಂಧ ಪುಸ್ತಕವನ್ನು ತಗೊಂಡಿದ್ರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು. ತಗೊಂಡವರೆಲ್ಲರೂ ಕೂಡ ಅದರೊಳಗಿನ ವಿಷಯಗಳನ್ನ ಓದ್ತಾ ಇದ್ದೀರಾ ಅನ್ಕೋತೀನಿ. ಪ್ರಿಪೇರ್ ಮಾಡಿ ಫ್ರೆಂಡ್ಸ್. ಎಲ್ಲ ಹೊಸ ಪ್ರಬಂಧಗಳನ್ನು ಇದರೊಳಗೂ ಕೂಡ ಆ್ಯಡ್ ಮಾಡಲಾಗಿದೆ. ನೋಡಿ, ನೂತನ ಶಿಕ್ಷಣ ನೀತಿ ಹಳೆ ಪ್ರಬಂಧ ಅಲ್ಲ. ಸೊ ಆ ಹೊಸ ಎಡಿಷನ್ ಅಂತ ಏನಿದಿರೋ ಅದರ ಅವಶ್ಯಕತೆ ನಿಮಗಿಲ್ಲ. 545ಗೆ ಈಗಿರುವಂಥ ಎಲ್ಲ ಎಸ್ಸೆಗಳನ್ನ ನಾನು ಯೂಟ್ಯೂಬಲ್ಲೂ ಕೂಡ ಮಾಡ್ತಿದ್ದೀನಿ. ಈ ಪುಸ್ತಕ ನಿಮಗೆ ಇವನ್ ಪ್ರಬಂಧ ಹೇಗೆ ಬರಿಬೇಕು ಅಂತ ಹೆಲ್ಪ್ ಆಗುತ್ತೆ. ಮೇನ್ ಪಾಯಿಂಟ್ಸ್ಗಳು ಇಲ್ಲಿ ಸಿಗ್ತವೆ ನಿಮಗೆ. ನೋಡಿ, ಸುಮ್ಮನೆ ಸೂಪರ್ಲೇಟಿವ್ ಡಿಗ್ರೀಸ್ಗಳಲ್ಲಿ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ನಿಜವಾಗ್ಲೂ ಒಂದು ಪ್ರಬಂಧ ಅಂದರೆ ನಿಮ್ಮ ಕಡೆಯಿಂದ ಏನು ಡಿಮ್ಯಾಂಡ್ ಮಾಡುತ್ತೆ ಅಂತ ನಿಮಗೆ ಈ ಪುಸ್ತಕದಿಂದ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಯಾರಿಗೆ ಪುಸ್ತಕ ಬೇಕು ಅಂತಿರೋ ಡಿಸೆಂಬರ್ 30ವರೆಗೂ ನೀವು ಇದನ್ನು ಕೊಂಡ್ಕೊಂಡು ಓದ್ಬೋದು ಫ್ರೆಂಡ್ಸ್. ಸೊ ನಿಮ್ಮ ಒಂದು ಅಡ್ರೆಸ್ಸನ್ನು 7892086178 ಈ ಒಂದು ನಂಬರ್ಗೆ ಕಳಿಸಿದರೆ ಸೊ ಮನೆಗೆ ನಿಮಗೆ ಪೋಸ್ಟ್ ಮೂಲಕ ಪುಸ್ತಕವನ್ನು ಕಳಿಸಲಾಗುತ್ತೆ. ಇದರ ಪ್ರೈಸ್ ಬಂದುಬಿಟ್ಟು 250 ರುಪೀಸ್ ಇದೆ ಫ್ರೆಂಡ್ಸ್, ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜಸ್. ಸೊ ಎಲ್ಲ ಪ್ರಬಂಧ ಟಾಪಿಕ್ಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥವೇ ಇದ್ದಾವೆ. 35 ಎಸ್ಸೆಗಳಿದ್ದಾವೆ. ಸೊ ಆಮೇಲೆ ಯಾರ್ಯಾರು ಆಲ್ರೆಡಿ ಬುಕ್ ಬಂದು ರೀಚ್ ಆಗಿದೆಯೋ ಹಿಂದ್ಗಡೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದೆ. ಓಲ್ಡ್ PSI ಪೇಪರ್ಸ್ಗಳನ್ನು ಕೊಟ್ಟಿದೆ. ಇವುಗಳನ್ನು ಡೈಲಿ ಟ್ರಾನ್ಸ್ಲೇಷನ್ನ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಐ ಆಮ್ ಟೆಲ್ಲಿಂಗ್ ಯು, ದಿಸ್ ಈಸ್ ಗೋಯಿಂಗ್ ಟು ಬಿ ಗೇಮ್ ಚೇಂಜರ್. ನೆಕ್ಸ್ಟ್ 30 ದಿನ ನೀವು ಹೇಗೆ ಕಳಿತೀರಾ, ಯಾವ ಥರ ಪ್ರಿಪ್ರೇಷನ್ ಮಾಡ್ತೀರಾ, ಬಹಳನೇ ಇಂಪಾರ್ಟೆಂಟ್. 6 ತಿಂಗಳು, 2 ವರ್ಷ, 3 ವರ್ಷದಿಂದ ನೀವು ಏನು ಮಾಡ್ತಿದ್ರೋ ಇಟ್ಸ್ ರಿಯಲಿ ಡಸಂಟ್ ಮ್ಯಾಟರ್. ಈ ಸಮಯದಲ್ಲಿ ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡ್ತೀರಾ, ಎಷ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಯಾವ ಪಾಯಿಂಟನ್ನು ಎಸ್ಸೆದಲ್ಲಿ ಎಲ್ಲಿ ಹಾಕಬೇಕು ಅನ್ನೋದನ್ನು ನೀವು ಯಾವಾಗ ಬರೀತೀರೋ ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಪುಸ್ತಕ ಇಲ್ಲದೆ ಇರೋರು, ತೊಗೊಂಡೇ ಇಲ್ಲದವರು ಸೊ ತೊಗೊಳ್ಳಿ. ಆಮೇಲೆ ತೊಗೊಂಡವರು ಹಿಂದಿನ ಕ್ವಶನ್ ಪೇಪರ್ನುಗಳು ಕೂಡ ರೆಫರ್ ಮಾಡಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಸೊ ಈವನ್ ಪ್ಲಾಸ್ಟಿಕ್ ತ್ಯಾಜ್ಯ ಆಗಿರ್ಬೋದು, ರೈತರ ಆತ್ಮಹತ್ಯೆ ಆಗಿರ್ಬೋದು, ದೇಶದ ಬೆಳವಣಿಗೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಾಮುಖ್ಯತೆ ಆಗಿರ್ಬೋದು, ನಿಮಗೆ ಎಲ್ಲ ಪಾಯಿಂಟ್ಸ್ಗಳು ಕೂಡ ಉಪಯೋಗ ಆಗ್ತವೆ. ಹೆಚ್ಚು ಎಸ್ಸೆಗಳನ್ನ ಪ್ರಿಪೇರ್ ಮಾಡಿ. ಯಾರು 10 ಎಸ್ಸೆಗಳನ್ನ ಪ್ರಿಪೇರ್ ಮಾಡಿದಿರೋ ಲೆಟ್ ಸೆಟ್ ಯುವರ್ ಟಾರ್ಗೆಟ್ 20. ಯಾಕಂದರೆ ಇವತ್ತು ಮೊದಲಿನ ಥರ ಎಸ್ಸೆಗಳನ್ನ ಕೇಳ್ತಾ ಇಲ್ಲ, ಒಂದು ವರ್ಡ್ನ ಎಸ್ಸೆಗಳನ್ನ ಕೇಳ್ತಾ ಇಲ್ಲ. ಓಕೆ, ಅದಕ್ಕೆ ನೋಡಿ ನನ್ನ
ಪ್ರತಿಯೊಂದು ಟಾಪಿಕ್ನು ಕೂಡ ಎನಾಲಿಟಿಕ್ ಆಗಿದ್ದಾವೆ, ಬೇರೆ ಥರನೇ ಇದ್ದಾವೆ ಫ್ರೆಂಡ್ಸ್. ಸೊ ಎಕ್ಸಾಮಿನೇಷನ್ ಹಾಲಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಶಾಕ್ ಆಗಬಾರ್ದು ಅಂತ ಆರಾಮಾಗಿ ಬರಿಬೇಕು. ಹಾಗಂದರೆ 10 ಬರೆಯಲ್ಲಿ 20 ಎಸ್ಸೆಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಯಾವುದೇ ಕಾರಣಕ್ಕೂ ಸ್ಟ್ರಗಲ್ ಮಾಡೋದಿಲ್ಲ ಫ್ರೆಂಡ್ಸ್. ಆರಾಮಾಗಿ ಕಾನ್ಫಿಡೆಂಟಾಗಿ ಎಸ್ಸೆನ ಬರಿತೀರಾ. ಸೆಕೆಂಡ್ ಪೇಪರಲ್ಲಿ 5-10 ಮಾರ್ಕ್ಸ್ನ ಸ್ಕೋರ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಪೇಪರ್ 1ಅಲ್ಲಿ ಡೆಫಿನೆಟ್ಲಿ ನೀವು 5-10 ಮಾರ್ಕ್ಸ್ನ ಹೆಚ್ಚಿಗೆ ಸ್ಕೋರ್ ಮಾಡ್ಬೋದು ನೀವು ಪ್ರತಿದಿನ ಪ್ರಯತ್ನ ಪಟ್ಟರೆ. ಸೊ ಲೆಟ್ಸ್ ಸಿ ಲೈಕ್ ನೆಕ್ಸ್ಟ್ 30 ಡೇಸ್, ಮುಂದಿನ 30 ದಿನಗಳು ನಿಮ್ಮ ಬದುಕಿನಲ್ಲಿ ಆಗುವಂಥ ಬೆಸ್ಟ್ ದಿನಗಳಾಗಬೇಕು, ಮುಂದಿನ ನಿಮ್ಮ ಜೀವನ ಸುಗಮವಾಗಿರಬೇಕು ಅಂದರೆ ಈ 30 ದಿನಗಳನ್ನ ಫುಲ್ ಎಫರ್ಟ್ ಹಾಕಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಟೆಲ್ ಯು. ನೋಡಿ, ಇಲ್ಲಿವರೆಗೂ ಚೈನಾ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಓದಿದ್ದೀವಿ ನಾವು ಸ್ಕೂಲ್ ಒಳಗಿದ್ದಾಗಿಂದನೂ. ಎಸ್, ಚೈನಾ ವಾಸ್ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ, ಬಟ್ ನಾಟ್ ನೌ. ಓಕೆ, ಈಗಿಲ್ಲ ಫ್ರೆಂಡ್ಸ್. ಈಗ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶವಾಗಿದೆ. ಓಕೆ, ನವೆಂಬರ್ 2022ಕ್ಕೆ ಭಾರತ ಚೈನಾವನ್ನು ಹಿಂದೆ ಹಾಕಿದೆ ಅಂತ ಹೇಳಲಾಗುತ್ತೆ. ಸೊ ಅದರಿಂದ 142 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ಸೊ ಎಷ್ಟರ ಮಟ್ಟಿಗೆ ಜನಸಂಖ್ಯಾ ಸ್ಫೋಟ ಮತ್ತು ನಿರುದ್ಯೋಗದ ಸಮಸ್ಯೆ ಆಗ್ತಾ ಇದೆ ಇವತ್ತು ಅನ್ನೋದನ್ನು ನಾವು ಈ ಪ್ರಬಂಧದಲ್ಲಿ ನೋಡೋಣ. ಯಾರಿಗೆ ಡೇಟಾ ಬೇಕು ಅಂತಿರೋ, ಸೊ ಈ ಒಂದು ಪ್ರಬಂಧದಲ್ಲಿ ನಿಮಗೆ ಡೇಟಾನು ಕೂಡ ಪ್ರೊವೈಡ್ ಮಾಡ್ತಿದ್ದೀನಿ. ಇಂಡಿಯಾ ಇಸ್ ಮೋಸ್ಟ್ ಪಾಪ್ಯುಲೇಷನ್ ಎಕ್ಸ್ಪೆಕ್ಟೆಡ್ ಟು ಚೈನಾಸ್ 29 lakh ಇನ್ ಮಿಡ್ 2023 ಆಲ್ರೆಡಿ ಕ್ರಾಸ್ ಆಗಿದೆ ಫ್ರೆಂಡ್ಸ್. ವರ್ಲ್ಡ್ ಲಾರ್ಜೆಸ್ಟ್ ಪಾಪ್ಯುಲೇಷನ್, ಯೂತ್ ಪಾಪ್ಯುಲೇಷನ್ ಇರುವಂಥ ಒಂದು ದೇಶ ಕೂಡ ಭಾರತ ಆಗಿದೆ. 15ರಿಂದ 24 ವಯಸ್ಸಿನ ಒಳಗಿರುವವರು 25 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರೋದನ್ನು ನಾವು ಕಾಣ್ತೀವಿ. ಆಮೇಲೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, 68% ಆಫ್ ದಿ ಇಂಡಿಯಾಸ್ ಪಾಪ್ಯುಲೇಷನ್ 15ರಿಂದ 64 ವರ್ಷದ ಒಳಗಿನವರಿದ್ದಾರೆ. ಓಕೆ, ದಿಸ್ ವಿಲ್ ಟೆಲ್ ಯು ದ ಟೇಲ್ ಆಫ್ ಇಂಡಿಯಾ. ಓಕೆ, ಅದು ಆದಮೇಲೆ ಓನ್ಲಿ 7% ಆಫ್ ದಿ ಪಾಪ್ಯುಲೇಷನ್ 65 ವರ್ಷಕ್ಕಿಂತ ಹೆಚ್ಚಿಗೆ ವಯಸ್ಸಾದವರು ಇದ್ದಾರೆ. ಅಂದರೆ ಜಗತ್ತಿನ ಎಲ್ಲ ದೇಶಗಳು ಇವತ್ತು ವಯಸ್ಸಾದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥ ಸಫರಿಂಗ್ನಲ್ಲಿದ್ದರೆ, ಭಾರತದಲ್ಲಿ ಯುವ ಜನಸಂಖ್ಯೆ ಇರೋದರಿಂದ, ಹೆಚ್ಚು ಯುವ ಜನಸಂಖ್ಯೆ ಇರೋದ್ರಿಂದ ಜಗತ್ತೇ ಇವತ್ತೇ ಭಾರತದ ಕಡೆಗೆ ನೋಡ್ತಾ ಇದೆ. ಸೊ ಆದ್ದರಿಂದನೇ ಡೆಫಿನೆಟ್ಲಿ ಭಾರತವನ್ನು ಒಂದು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಲಿಕ್ಕೆ ಇದೇ ಜನಸಂಖ್ಯೆ ನಮಗೆ ವರವಾಗುತ್ತೆ. ಈ ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಿದ್ರೆ, ಅಂದರೆ ಸರಿಯಾದ ಎಜುಕೇಷನ್ ಕೊಡಲಿಲ್ಲ ಅಂದರೆ, ಸರಿಯಾದ ಸಮಯದಲ್ಲಿ ಉದ್ಯೋಗ ಕೊಡಲಿಲ್ಲ ಅಂದರೆ, ಮತ್ತು ಬೇಕು ಬೇಡಿಕೆಗಳನ್ನು ಪೂರೈಸಲಿಲ್ಲ ಅಂದರೆ ಇದು ಶಾಪನೂ ಆಗ್ಬೋದು. ಸೊ ಅದಕ್ಕೆ ನಾನು 3 ಟಾಪಿಕ್ ಎಸ್ಸೆಯನ್ನು ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ಸೊ ಆ 3 ಟಾಪಿಕ್ಗೆ ನೀವು ಎಸ್ಸೆ ಹೇಗೆ ಬರಿಬೋದು ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ನೋಡಿ, ಯಾರು ಒಂದು ಕೊಟೇಶನ್ ಮೂಲಕ ಬರಿಬೇಕು ಅಂತ ಇಚ್ಛೆ ಪಡ್ತೀರೋ, ಸೊ ನಾರ್ಮಲಿ ಎಸ್ಸೆನ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಬರಿಬೋದು ಫ್ರೆಂಡ್ಸ್. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಅದು ಕೊಟೇಶನ್ ಕನ್ನಡ ಮಾಧ್ಯಮದಲ್ಲಿ ಯಾರು ಬರಿತೀರೋ ಅವ್ರು ಕನ್ನಡದಲ್ಲೇ ಕೊಟೇಶನ್ನ ಬರೀರಿ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಯಾರು ಬರಿತೀರೋ ಅವ್ರು ಇಂಗ್ಲೀಷ್ನಲ್ಲಿ ಬರೀರಿ. ನೋಡಿ, ಬಿಲ್ ಗೇಟ್ಸ್ ಅವರು ಒಂದು ಮಾತು ಹೇಳ್ತಾರೆ ಫ್ರೆಂಡ್ಸ್, ಬೈ ಇಂಪ್ರೂವಿಂಗ್ ದ ಹೆಲ್ತ್, ಎಂಪವರಿಂಗ್ ಅ ವುಮನ್, ಪಾಪ್ಯುಲೇಷನ್ ಗ್ರೋತ್ ಕಮ್ಸ್ ಡೌನ್ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ದೇಶದ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂದರೆ ಆ ದೇಶದಲ್ಲಿ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸಬೇಕು ಮತ್ತು ಮಹಿಳಾ ಸಬಲೀಕರಣವನ್ನು ಮಾಡಬೇಕು ಅಂತ ಇವ್ರು ಹೇಳ್ತಾರೆ. ಇಷ್ಟು ಸಿಂಪಲ್ ಆಗಿ ಕೂಡ ನೀವು ಬರಿಬೋದು ಫ್ರೆಂಡ್ಸ್. ಟ್ರಾನ್ಸ್ಲೇಟ್ ಮಾಡಿ ಕನ್ನಡದೊಳಗೆ ನೀವು ಎಸ್ಸೆ ಬರೀತಿದ್ರೆ ಕನ್ನಡದೊಳಗೆ ಕೋಟ್ನ ಬರೀರಿ ಫ್ರೆಂಡ್ಸ್. ಆರ್ ಎಲ್ಸ್ ನೀವು ಇತಿಹಾಸವನ್ನು ಕೂಡ ಕೋಟ್ ಮಾಡಿ ಕೂಡ ಬರಿಬೋದು ಫ್ರೆಂಡ್ಸ್. ಇದೇ ಥರ ನೀವು ಕೊಟೇಶನ್ ಹಾಕಿನೇ ಬರಿಬೇಕು ಅಂತ ಇಲ್ಲ, ಅಥವಾ ಕರೆಂಟ್ ಅಫೇರ್ಸಿಂದನೂ ಕೂಡ ಬರಿಬೋದು. ಏನು ಹಿಂಗಂದರೆ ಜನಸಂಖ್ಯೆ ಸ್ಫೋಟ ಅಂದರೆ ಏನು ನೋಡಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಹಠಾತ್ ಆಗಿ ಅಂದರೆ ಬೇಗನೆ ಒಂದು ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗುವುದನ್ನು ನಾವು ನಾರ್ಮಲಿ ಏನಂತ ಕರಿತೀವಿ, ಜನಸಂಖ್ಯೆ ಸ್ಫೋಟ ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಈ ಪದವನ್ನು ವಿಶ್ವದ ಮಾನವ ಜನಸಂಖ್ಯೆಯನ್ನು ಉಲ್ಲೇಖಿಸಲು ನಾರ್ಮಲಿ ಬಳಸ್ತಾರೆ. ನೋಡಿ, ಇಲ್ಲಿ ಜಾತಿ ಮತ ಅನ್ನೋದು ಡೆಫಿನೆಟ್ಲಿ ನಮಗೆ ಮ್ಯಾಟರ್ ಅಲ್ಲ, ಬಟ್ ಜನಸಂಖ್ಯೆ ಓವರಾಲ್ ಆಗಿ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳವು ಬಡತನ, ಅನಕ್ಷರತೆಗೆ ಕಾರಣವಾಗುವುದರಿಂದ ಜನಸಂಖ್ಯೆ ಸ್ಫೋಟವು ತೀವ್ರ ಕಳವಳಕಾರಿಯಾದಂಥ ವಿಷಯವಾಗಿದೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ನೋಡಿ, ನಾರ್ಮಲಿ ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಕಾರಣಗಳೇನು ಮತ್ತು ಅದರ ಪರಿಣಾಮಗಳೇನು ಬರಿಬೇಕಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಅನಕ್ಷರತೆ ಹೆಚ್ಚಿರೋದಕ್ಕೆ, ನಮ್ಮ ದೇಶದಲ್ಲಿ ಕ್ರೈಮ್ಗಳು ಹೆಚ್ಚಾಗ್ತಾ ಇರೋದಕ್ಕೆ, ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರಗಳಾಗ್ತಿರೋದಕ್ಕೆ, ನಮ್ಮ ದೇಶದಲ್ಲಿ ಟೆರರಿಸಮ್ ಆಗ್ತಿರೋದಕ್ಕೆ, ನಮ್ಮ ದೇಶದಲ್ಲಿ ನಕ್ಸಲಿಸಮ್ ಆಗ್ತಿರೋದಕ್ಕೆ, ನಮ್ಮ ದೇಶದಲ್ಲಿ ನೀರಿನ ಸಮಸ್ಯೆ ಆಗ್ತಿರೋದಕ್ಕೆ,
ಓಕೆ, ನಮ್ಮ ದೇಶದಲ್ಲಿ ಇವನ್ ಫುಡ್ ಸಾಲದೇ ಇರೋದಕ್ಕೆ, ಅಪೌಷ್ಟಿಕತೆ ಆಗೋದಕ್ಕೆ, ಪ್ರತಿಯೊಂದು ಸಾಮಾಜಿಕ ಕಾರಣಕ್ಕೂ ಕೂಡ ಈ ಜನಸಂಖ್ಯೆ ಕಾರಣೀಭೂತವಾಗಿದೆ. ಯಾಕಂದರೆ ಡಿಪೆಂಡೆನ್ಸಿ ರೇಟ್ ಜಾಸ್ತಿ ಇದೆ ಫ್ರೆಂಡ್ಸ್. ಒಂದು ಮನೆಯಲ್ಲಿ ಒಬ್ಬರು ದುಡಿತಾ ಇದ್ದರೆ 4-5 ಜನ ಕೂತು ತಿನ್ನೋರಿದ್ದಾಗ ಸೊ ದೇಶದ ತಲಾ ಆದಾಯ ಎಲ್ಲಿ ಹೆಚ್ಚಿಗೆ ಆಗುತ್ತೆ ಹೇಳಿ? ದೇಶ ಆರ್ಥಿಕವಾಗಿ ಹೇಗೆ ಅಭಿವೃದ್ಧಿ ಆಗುತ್ತೆ ಹೇಳಿ? ಒಂದು ಕಡೆಯಿಂದ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ, ಆದರೆ ಇನ್ನೊಂದು ಕಡೆಯಿಂದ ಅಷ್ಟು ಜಾಬ್ಸ್ಗಳನ್ನು, ಅಪಾರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಒಂದು ಸರ್ಕಾರದಿಂದ ಆಗ್ತಾ ಇಲ್ಲ. ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಬಹುತೇಕ ದೇಶಗಳು ಎದುರಿಸ್ತಾ ಇರುವಂಥ ಸಮಸ್ಯೆ ಇದು ಆಗಿದೆ. ನೀವು ಈ ಥರನೂ ಬರಿಬೋದು. ಓಕೆ, ಸೊ ಒಂದು ಇಂಟ್ರೊಡಕ್ಷನಲ್ಲಿ ಎಸ್, ಪಾಪ್ಯುಲೇಷನ್ ಹೆಚ್ಚಾಗಿ ಆಗ್ತಾ ಇದೆ. ನಿಮಗೆ ಇನ್ನೊಂದು ಇತಿಹಾಸವನ್ನು ಹೇಳ್ತೀನಿ ಫ್ರೆಂಡ್ಸ್. ನಮಗೆ ಯಾವಾಗ ಸ್ವತಂತ್ರ ಸಿಕ್ತು 1947ನಲ್ಲಿ ಭಾರತದ ಜನಸಂಖ್ಯೆ ಕೇವಲ 34 ಕೋಟಿ, ಅಪ್ರಾಕ್ಸಿಮೇಟ್ಲಿ ಶೇಕಡ ಅಂತ ಬರಿಬೋದು ಫ್ರೆಂಡ್ಸ್. ನೀವು ಅಪ್ರಾಕ್ಸಿಮೇಟ್ಲಿನ ಯೂಸ್ ಮಾಡಿ ಹೆಚ್ಚಿಗೆ. 34 ಲಕ್ಷ ಜನಸಂಖ್ಯೆ ಇರೋದು ಇವತ್ತು 142 ಕೋಟಿಗೆ ತಲುಪಿದೆ. ಇದು ಕೂಡ ಶೇಕಡ ಅಂತ ಯೂಸ್ ಮಾಡಿ, ಯಾಕಂದರೆ 2011ರ ಜನಗಣತಿನೇ ಲಾಸ್ಟ್, ಅದು ಆದಮೇಲೆ ಜನಗಣತಿ ಮಾಡಿಲ್ಲ ಫ್ರೆಂಡ್ಸ್. ಓಕೆ, ಸೊ ಅದರಿಂದ ಶೇಕಡ ಅಂತ ನೀವು ಬರಿಬೋದು. 142 ಕೋಟಿಗೆ ತಲುಪಿದಂಥ ಜನಸಂಖ್ಯೆ ನೋಡಿ, ಎಲ್ಲಿಂದ ಎಲ್ಲಿಗೆ ನಾವು ರೀಚ್ ಆಗಿದ್ದೀವಿ. ಓಕೆ, ಸೊ ಇದಕ್ಕೆ ಹಲವು ಕಾರಣಗಳನ್ನು ನಾವು ನೋಡ್ಬೋದು. ಸೊ ಬಟ್ ಕಾರಣ ಏನೇ ಇರಲಿ ಫ್ರೆಂಡ್ಸ್, ಇದರ ಪರಿಣಾಮ ಮಾತ್ರ ಕೆಟ್ಟದಾಗಿರಬಾರ್ದು. ಅಂದರೆ ನಾವು ಇವತ್ತು ಏನಾದರೂ ಇನಿಷಿಯೇಟಿವ್ಗಳನ್ನು ತೆಗೆದುಕೊಳ್ಳಲೇಬೇಕು. ನೋಡಿ, ಡೇಟಾನ ಹೇಳಿದ್ದೀನಿ. ಡೇಟಾ ಯಾರಿಗೆ ಬೇಕು ಅಂತಿದ್ದೀರೋ ನೋಡಿ ಫ್ರೆಂಡ್ಸ್, ನಾನು ಎಸ್ಸೆ ಹೇಳಿದ್ರಲ್ಲಿ ಡೇಟಾ ಇಲ್ಲ, ಬರೀ ಪಾಯಿಂಟ್ಸ್ ಇದ್ದಾವೆ, ಅದು ಇದ್ದಾವೆ, ಇದು ಇದ್ದಾವೆ ಅಂತ ನೀವು ಕಮೆಂಟ್ ಎಲ್ಲ ಹಾಕ್ತೀರಾ. ನಾನು ನಿಮಗೆ ಒಂದು ರಿಕ್ವೆಸ್ಟ್ ಮಾಡಿದೆ. ನೋಡಿ, ನ್ಯೂ ಇಂಡಿಯಾ ಆರ್ ವಿಕಸಿತ ಭಾರತ್ ಅಟ್ 2047 ನಿಮ್ಮ ಪ್ರಕಾರದ ಭಾರತ ಹೇಗಿರಬೇಕು, ಭಾರತದೊಳಗೆ ಯಾವ್ಯಾವ ಸಮಸ್ಯೆಗಳು ಇರದೇ ಇರುವಂಥ ದೇಶವನ್ನು ನೋಡಲಿಕ್ಕೆ ನೀವು ಇಷ್ಟಪಡ್ತೀರಾ ಹೇಳಿ, ಕಮೆಂಟಲ್ಲಿ ಹೇಳಿ ಅಂತ ನಾನು ಹೇಳಿದ್ದೀನಿ. ಮೋರ್ ದೆನ್ 2000 ಪೀಪಲ್ ಆ ಒಂದು ಎಸ್ಸೆನ ನೋಡಿದಿರ. ನೋಡಿ, ಇವತ್ತು ಯುವಕರು ಈ ಒಂದು ಇನಿಷಿಯೇಟಿವ್ ತಗೊಳ್ಳುವಂಥ ಅವಶ್ಯಕತೆ ಇದೆ. ಈ 2000ಅಲ್ಲಿ 200 ಜನನೇ ಅವರ ಒಂದು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಿದರೆ ಆ ಪಾಯಿಂಟ್ಸ್ಗಳನ್ನು ನಿಮ್ಮ ಎಸ್ಸೆನಲ್ಲಿ ಉಪಯೋಗಿಸ್ಕೋಬೋದಾಗಿತ್ತಲ್ವಾ. ಸೊ ಈ ಎಲ್ಲ ಡೇಟಾನ ಎಲ್ಲವನ್ನು ನಾನೇ ಹೇಳಬೇಕು ಅಂತ ಹೇಗಿದೆ. ನೀವೇನು ಮಾಡ್ತೀರಾ ಮತ್ತು ಎದಕ್ಕೆ? ನೋಡಿ, ನಿಜವಾಗ್ಲೂ ಸಿವಿಲ್ ಸರ್ವೆಂಟ್ IAS ಆಗಬೇಕು, KS ಆಗಬೇಕು, PS ಆಗಬೇಕು ಅಂತ ಬರ್ತೀರಲ್ವಾ. ನಾನು ಚೆನ್ನಾಗಿ ಎಸ್ಸೆ ಬರೆದ್ರೆ ಸಾಕು, ನನ್ನ ಪಾಯಿಂಟ್ಸ್ಗಳನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ನಾನು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು, ಸಮಾಜದೊಳಗೆ ನನಗೆ ಈ ಜಾಬ್ ಸಿಕ್ಕರೆ ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಸಿಂಗಮ್ ಆಗ್ಬೋದು, ಅದು ಆಗ್ಬೋದು, ಮಣ್ಣು ಮಸಿ ಅಂತ ಹೇಳ್ಬಿಟ್ಟು ಯಾರಾದರೂ ಪ್ರಯತ್ನ ಮಾಡ್ತಿದ್ರೆ ಇದು ಬರೀ ಊಹೆಗೆ ಮಾತ್ರ ಸೀಮಿತವಾಗಿರ್ತದೆ ಫ್ರೆಂಡ್ಸ್. ಸೊ ಅವ್ರ ಲೈಫ್ ಒಳಗೆ ನಿಜವಾಗ್ಲೂ ಬಿಗ್ಗರ್ ಏಮ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ಗುರಿ ಮತ್ತು ಉದ್ದೇಶ ಏನಾಗಿರಬೇಕು ಅಂದರೆ ಈ ಸಮಾಜಕ್ಕೆ ಏನಾದರೂ ಮಾಡಬೇಕು, ನಿಮಗೆ ಸಿಗುವಂಥ ಅಧಿಕಾರವನ್ನು ಉಪಯೋಗಿಸಿ ಡೆಫಿನೆಟ್ಲಿ ಜನರ ಸೇವೆಯನ್ನು ಮಾಡಬೇಕು. ಮೀನ್ಸ್ ಸಮಾಜಕ್ಕೆ ಉಪಯೋಗ ಆಗುವಂಥ ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ಮನೋಭಾವದಿಂದ ನೀವೇನಾದರೂ ಈ ಜಾಬ್ಸ್ಗಳಿಗೆ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಡೆಫಿನೆಟ್ಲಿ ಯಶಸ್ವಿ ಆಗಲಿಕ್ಕೂ ಸಾಧ್ಯ ಆಗುತ್ತೆ, ನೀವು ಓದಿದ್ದಕ್ಕೂ ಉಪಯೋಗ ಆಗುತ್ತೆ. ಬರೀ ನಾನು ಒಂದು ಚೆನ್ನಾಗಿರುವಂಥ ಎಸ್ಸೆನ ಬರೆದ್ರೆ ಸಾಕು. ನೋಡಿ, ಲೈಕ್ ಐ ಫೀಲ್ ಸೋ ಬ್ಯಾಡ್. ಎದಕ್ಕಂದರೆ ನೀವು ಇಂಥ ಒಂದು ಎಕ್ಸಾಮ್ಗೆ ಓದ್ತೀನಿ ಅಂದರೆ ನಿಮ್ಗೊಂದು ಒಪಿನಿಯನ್ ಇಲ್ಲ, ಅದು ಎಷ್ಟು ಈಜಿಯಾಗಿ ನೆಗೆಟಿವ್ ಕಮೆಂಟ್ನ ಪಾಸ್ ಮಾಡ್ತೀರ ನೋಡಿ ಇನ್ನೊಬ್ಬರ ಮೇಲೆ. ಓಕೆ, ಸೊ ಅದು ಇಲ್ಲ, ಇದು ಇಲ್ಲ, ಇದ್ರೊಳಗೆ ಅಪ್ಡೇಟ್ ಇಲ್ಲ, ಅದು ಇಲ್ಲ ಅಂತ ಹೇಳಿ ಎಷ್ಟು ಈಜಿಯಾಗಿ ಕಮೆಂಟ್ ಮಾಡ್ತೀರ. ಒಂದು ಪಾಯಿಂಟ್ ಬರೆಯೋಕ್ಕಾಗದೇ ಇರೋವಂಥವ್ರು ಇಂಥ ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ಲಿಕ್ಕೆ ಹೇಗಾಗುತ್ತೆ ನಿಮಗೆ? ಬರೀರಿ, ಕಮೆಂಟ್ ಬರೀತೀರ. ಯಾವ ಥರ ಭಾರತವನ್ನು ನೋಡಬೇಕು ಅನ್ಕೋತೀರ ಬರೀರಿ, ಆ ಒಂದು ವಿಡಿಯೋ ಕೆಳಗಡೆ ಬರೀರಿ ಕಮೆಂಟ್ಸ್ನ. ಓಕೆ, ಸೊ ಇಟ್ಸ್ ಯುವರ್ ಡ್ಯೂಟಿ. ನೀವು ಎಂಥ ಭಾರತವನ್ನು ನೋಡಬೇಕು ಅನ್ಕೋತೀರ. ಸರ್ ಎಂಥದ್ದಾದ್ರೂ ಇರಲಿ, ನಮಗೊಂದು ಜಾಬ್ ಸಿಕ್ಕರೆ ಸಾಕು ಅಂದರೆ ಸೊ ದೆನ್ ಒಂದು ಡೆಡ್ ಆತ್ಮಗಳಿಗೆ ಒಂದು ಉದಾಹರಣೆಯಾಗಿ ನೀವು ನಿಲ್ತೀರಾ ಫ್ರೆಂಡ್ಸ್. ಅದು ಆಗಬೇಡಿ. ಸೊ ಯಾವತ್ತು ಆ್ಯಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಮಾಡಿ, ಅಂದರೆ ಮಾತ್ರ ಇವನ್ ನೀವು ಎಸ್ಸೆಗಳನ್ನು ಬರಿಬೋದು ಚೆನ್ನಾಗಿ. ಹೆಚ್ಚು ಎಸ್ಸೆ ಬರೆದಷ್ಟು ಈಸಿಯಾಗಿ ಪಾಯಿಂಟ್ಸ್ಗಳು ನಿಮಗೆ ನೆನಪು ಬರ್ತವೆ. ನಮ್ಮ ಬೆಳೆಯುತ್ತಿರುವ ಜನಸಂಖ್ಯೆ ನೋಡಿ, ಜಾಗತಿಕ ಜನಸಂಖ್ಯೆ ಪ್ರಮಾಣ ಮತ್ತು ಭಾರತದ್ದು ಕೂಡ ನಾನು ಹೇಳಿದ್ದೀನಿ ಫ್ರೆಂಡ್ಸ್. ನಿಮಗೆ ಸ್ಟ್ಯಾಟಿಸ್ಟಿಕ್ ಬೇಕು ಅಂದಿದ್ದಕ್ಕೆ ಇದನ್ನು ಹಾಕಿದ್ದೀನಿ. 1950ರಲ್ಲಿ ಅಂದಾಜು 2.5 ಶತಕೋಟಿ ಜನಸಂಖ್ಯೆ ಜಗತ್ತಿನಲ್ಲಿತ್ತು. ಓಕೆ, ಜಗತ್ತಿನಲ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ವರ್ಲ್ಡಲ್ಲಿ. ಓಕೆ, ಸೊ ನವೆಂಬರ್ 2022ರವರೆಗೆ
8 ಶತಕೋಟಿಗೆ ತಲುಪಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಜನಸಂಖ್ಯೆ ಜಸ್ಟ್ ಸಿ, ಎಲ್ಲಿ ನೋಡಿದ್ರು ಜನನೇ ಜನ. ಓಕೆ, ಅದರಲ್ಲೂ 97% ವಾಟರೇ ಇದೆ ಭೂಮಿ ಮೇಲೆ. ಸೊ ಉಳುಕಿದ್ದು ಮಾತ್ರ ಲ್ಯಾಂಡ್ ಇದೆ. ಆ ಲ್ಯಾಂಡ್ ಎಲ್ಲ ಫುಲ್ ಆಗಕ್ಕೆ ಹೋಗ್ತಿದೆ. ಇವತ್ತು ನಗರೀಕರಣ, ಜಾಗತೀಕರಣ, ಖಾಸಗೀಕರಣ ಇಂಥವೆಲ್ಲ ಆಕ್ಟಿವಿಟೀಸ್ಗಳಿಂದಾಗಿ ಇವತ್ತು ಅರ್ಬನ್ ಪಾಪ್ಯುಲೇಷನ್ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಇರುವಂಥ ವಾತಾವರಣವನ್ನು ಈ ಜನಸಂಖ್ಯೆ ಹಾಳು ಮಾಡ್ತಾ ಇದೆ ಫ್ರೆಂಡ್ಸ್. ಓಕೆ, ಸೊ 1990 ಆದಮೇಲೆ ಈ ಪಾಪ್ಯುಲೇಷನ್ ಗ್ರೋತ್ ಒಂದು ಅತಿ ಹೆಚ್ಚು ಗ್ರೋತ್ ಆಗಿದ್ದನ್ನು ಕಾಣ್ತೀವಿ. ಬಟ್ 2000 ಆದಮೇಲೆ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ ಓವರಲ್ಲಿ ಪಾಪ್ಯುಲೇಷನ್ ಗ್ರೋತ್ ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಕೆಲವೊಂದು ದೇಶಗಳಲ್ಲಂತೂ ಚಿಂತಾಜನಕ ಇದೆ. ಈ ಎಲ್ಲ ಎಕ್ಸಾಂಪಲ್ನ ಬರೀರಿ ಫ್ರೆಂಡ್ಸ್. ಚೈನಾ ದೇಶ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿತ್ತು. ಅನೇಕ ಸಮಸ್ಯೆಗಳಾಗ್ತಾ ಇರೋದ್ರಿಂದ ಒನ್ ಚೈಲ್ಡ್ ಪಾಲಿಸಿಯನ್ನು ಚೈನಾದಲ್ಲಿ ಜಾರಿಗೆ ತಂದಾಗಿಂದ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ. ಓಕೆ, ಅಷ್ಟೇ ಅಲ್ಲ, ಇಫ್ ಯು ವಾಂಟ್ ಒನ್ ಮೋರ್ ಎಕ್ಸಾಂಪಲ್, ಇಟಲಿಯಲ್ಲಿ ಕಳೆದ 3 ತಿಂಗಳಿಂದ ಒಂದು ಮಗು ಜನಿಸಿಲ್ಲ ಫ್ರೆಂಡ್ಸ್. ಮೀನ್ಸ್ ಅವರೇ ಡೇಟಾ ಕೊಟ್ಟಿದ್ದ ಪ್ರಕಾರ ಒಂದು ಮಗುನೂ ಜನನವನ್ನು ಆಗಿಲ್ಲ. ಇಟಲಿ ಮತ್ತು ಜಪಾನ್ ಕೆಲವೊಂದು ದೇಶಗಳಲ್ಲಿ ಐತಲ್ರಿ, ನೀವು ಮಕ್ಕಳನ್ನ ಮಾಡಿದರೆ ಕಲರ್ TV ಕೊಡ್ತೀವಿ, ಫ್ರಿಜ್ ಕೊಡ್ತೀವಿ, ನಿಮಗೆ ಮನೆ ಕಟ್ಟಿಸ್ಕೊಡ್ತೀವಿ. ಅಂದರೆ ಜನಸಂಖ್ಯೆ ಸ್ಟ್ಯಾಗ್ನೇಟ್ ಆಗಿದ್ದನ್ನು ಕಾಣ್ತೀವಿ. ಓಲ್ಡ್ ಏಜ್ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ ಈ ದೇಶಗಳಲ್ಲಿ. ಆದ್ದರಿಂದನೇ ಇವತ್ತು ಅತಿ ಹೆಚ್ಚು ಭಾರತೀಯರು ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇವತ್ತು ಲೇಬರ್ ಸಮಸ್ಯೆ ಆಗ್ತಾ ಇರೋದ್ರಿಂದ ಭಾರತೀಯರು ಇವತ್ತು ಕೆನಡಾದಲ್ಲಿ, ಸೌದಿ ಅರೇಬಿಯಾದಲ್ಲಿ, ಯುರೋಪ್ ಅನೇಕ ದೇಶಗಳಲ್ಲಿ, ಅಮೇರಿಕಾದಲ್ಲಿ ಏನು ಮಾಡ್ತಾರೆ, ಓಕೆ, ಅಲ್ಲಿ ಮಾಡ್ತಾ ಇರುವಂಥ ಬಹುತೇಕ ಕೆಲಸಗಳನ್ನು ಭಾರತೀಯರೇ ಮಾಡ್ತಾ ಇರೋದನ್ನು ಕಾಣ್ತೀವಿ. ನೋಡಿ, ಒಂದು ಇಂಡಿಯಾ ಪರ್ಸ್ಪೆಕ್ಟಿವ್ನ ಕೊಟ್ಟಿದ್ದೀನಿ, ಗ್ಲೋಬಲ್ ಪರ್ಸ್ಪೆಕ್ಟಿವ್ನ ಕೊಟ್ಟಿದ್ದೀನಿ. ಎಲ್ಲ PDF ಒಳಗೆ ಹಾಕಬೇಕು ಅಂತ ಇಲ್ಲ. ನಾನೇನು ಹೇಳ್ತಿದ್ರು ಅದನ್ನು ಬರ್ಕೊಳ್ಳಿ ಫ್ರೆಂಡ್ಸ್. ಎಸ್ಸೇನ ಪ್ರಿಪೇರ್ ಮಾಡಿ ನಿಮ್ಮದೇ ಭಾಷೆಯಲ್ಲಿ. ಯಾಕಂದರೆ ಎಕ್ಸಾಮ್ನಲ್ಲಿ ನೀವು ಬರಿಬೇಕಾಗುತ್ತೆ. ಈ ಥರ ಏನಾದರೂ ನೀವು ಡೈಗ್ರಾಮ್ ಹಾಕ್ತಿದ್ರು ಕೂಡ ಹಾಕ್ಬೋದು. ಓಕೆ, ಸೊ ಇನ್ನು ಜನಸಂಖ್ಯಾ ಸ್ಫೋಟದ ಅರ್ಥ ಇದನ್ನು ದಯವಿಟ್ಟು ಎಸ್ಸೇದಲ್ಲಿ ಬರಿಬೇಡಿ ಫ್ರೆಂಡ್ಸ್. ನಾನು ನಿಮಗೆ ಜಸ್ಟ್ ಜನಸಂಖ್ಯಾ ಸ್ಫೋಟ ಅಂದರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ ಏನು ಅಂತ. ಸೊ ಅದಕ್ಕೆ ಮೀನಿಂಗ್ನ ಹಾಕಿದ್ದೀನಿ. ಇದನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ಬಟ್ ಮೀನಿಂಗ್ನ ತಿಳ್ಕೊಳ್ಳಿ. ಒಂದು ಪ್ರದೇಶದ ಜನಸಂಖ್ಯೆಯು ತ್ವರಿತವಾಗಿ ಹೆಚ್ಚಳವಾಗುವುದನ್ನು ಈ ಜನಸಂಖ್ಯೆ ಸ್ಫೋಟ ಅಂತ ನಾವು ಕರಿತೀವಿ ಫ್ರೆಂಡ್ಸ್. ಇದರಿಂದ ಆರ್ಥಿಕತೆ, ಜನಸಂಖ್ಯೆಯ ಮೇಲೆ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಕೂಡ ಇವತ್ತು ಸಾಧ್ಯವಾಗದೇ ಇರುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇದೆ, ಬಟ್ ಅವ್ರ ಡಿಮ್ಯಾಂಡ್ಸ್ನ ಎಲ್ಲಿಂದ ಫುಲ್ಫಿಲ್ ಮಾಡ್ತೀರಾ? ಓಕೆ, ಸೊ ಈ ಥರ ಸಮಸ್ಯೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಇನ್ನು ಜನಸಂಖ್ಯಾ ಸ್ಫೋಟಕ್ಕೆ ಕಾರಣಗಳು ನೋಡಿ. ಇಲ್ಲಿ ಕೂಡ ನಾನು ನಿಮಗೆ ಡೇಟಾನ ಕೊಡ್ತಿದ್ದೀನಿ. ಸೊ ನೀವು ಡೇಟಾನ ಆ್ಯಡ್ ಮಾಡಿ ಫ್ರೆಂಡ್ಸ್. ಬಟ್ ಎಲ್ಲರೂ ಕೂಡ ಸೇಮ್ ಬರಿಬೇಡಿ. ನಾನು ಹೇಳ್ದಂಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದಂಥ ದೇಶ ಭಾರತ ಆಗಿದೆ. ಜನಸಂಖ್ಯೆಯಿಂದನೇ ಇಟ್ಟು ಸಮಸ್ಯೆ ಆಗ್ತಾ ಇರೋದ್ರಿಂದ ಇದ್ರ ಮೇಲೆ ನಿಮಗೆ ಡೆಫಿನೆಟ್ಲಿ ಕ್ವಶನ್ ಬರ್ಬೋದು. ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಏನಾಗುತ್ತೆ ಅನ್ನೋದನ್ನು, ಹೇಗೆ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗುತ್ತೆ ಅನ್ನೋದನ್ನು ಡೆಫಿನೆಟ್ಲಿ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಮೊದಲಿಗೆ ಕಾರಣಗಳನ್ನು ನೋಡೋಣ. ಪರಿಣಾಮಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಮತ್ತು ಜನಸಂಖ್ಯೆ ಯಾವ ಥರ ರಿಲೇಷನ್ಶಿಪ್ ಇದೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಜನನ ದರದಲ್ಲಿ ಹೆಚ್ಚಳ ಆಗಿದ್ದನ್ನು ನಾವು ಕಾಣ್ತೀವಿ. ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಕಾರಣನೇ ಜನನ ದರ. ನೋಡಿ, ಮೊದಲಿನ ಕಾಲದಲ್ಲೆಲ್ಲ ಹೇಗಾಗ್ತಿತ್ತು ಫ್ರೆಂಡ್ಸ್, 10-12 ಮಕ್ಕಳನ್ನು ಹೆರಲಾಗ್ತಿತ್ತು. ಸೊ ಇದರಿಂದ 1891ರಿಂದ 1990ರೊಳಗಿನ ಅವಧಿಯನ್ನು ನೋಡಿದರೆ ಹೈಯೆಸ್ಟ್ ಪಾಪ್ಯುಲೇಷನ್ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಆವಾಗಿನ ಸಮಯದಲ್ಲಿ ಜನ ಯಾವ ಥರ ವಿಚಾರ ಮಾಡ್ತಿದ್ರು ಅಂದರೆ, ಸೊ 10 ಮಕ್ಕಳಲ್ಲಿ 5 ಮಕ್ಕಳು ಉಳಿಬೋದು, 5 ಮಕ್ಕಳು ತೀರು ಹೋಗ್ಬೋದು. ಅಂದರೆ ಅವಾಗಿನ ಒಂದು ಮೆಡಿಕಲ್ ಫೆಸಿಲಿಟಿಗಳು ಇಲ್ಲದೆ ಇರೋದ್ರಿಂದ ಸೊ ಈ ಸಮಸ್ಯೆಯಿಂದ ಬಳಲ್ತಿದ್ರು ಫ್ರೆಂಡ್ಸ್. ಹೀಗಾಗಿ ಈ ಒಂದು ಜನನ ದರದಲ್ಲಿ ಅತಿ ಹೆಚ್ಚು ಇರೋದನ್ನು ನಾವು ಕಾಣ್ತೀವಿ. ಸೊ ಹೀಗಾಗಿ ಕುಟುಂಬ ಯೋಜನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಜನಸಂಖ್ಯೆಯ ಬಗ್ಗೆ ಶಿಕ್ಷಣವನ್ನು ಒದಗಿಸ್ಲಿಕ್ಕೆ ಶುರು ಮಾಡಿದರು. ಅನೇಕ ಅಭಿಯಾನಗಳನ್ನು, ಬೀದಿ ನಾಟಕಗಳ ಮೂಲಕ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದನ್ನು ಕಾಣ್ತೀವಿ ನಮ್ಮ ದೇಶದಲ್ಲಿ. ಸೊ ಈ ಒಂದು ಸಮಯದಲ್ಲಿ ಆದಂಥ ಪಾಪ್ಯುಲೇಷನ್ ಗ್ರೋತ್ ಏನಿದೆಯೋ, ನಮ್ಮ ಪೇರೆಂಟ್ಸ್ ಜನ್ರೇಷನ್ ಸಮಯದಲ್ಲಿ ಆದಂಥದ್ದು, ಅದು ಇವತ್ತು ಕೂಡ ಭಾರತಕ್ಕೆ ಒಂದು ಹೊರೆಯಾಗಿ ಕೂಡ ಪರಿಣಮಿಸ್ತಾ ಇದೆ ಅನ್ನೋದನ್ನು ನೋಡ್ಬೋದು ಫ್ರೆಂಡ್ಸ್. ಸರಾಸರಿ ಜಾಗತಿಕ ಜನನ ಪ್ರಮಾಣವನ್ನು ನೋಡಿದಾಗ ಒಟ್ಟು 1000 ಜನಸಂಖ್ಯೆಗೆ 18.1 ಜನನಗಳು ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಹೀಗೆ ಸಾವಿನ ಪ್ರಮಾಣವನ್ನು ನೋಡಿದರೆ ಇಟ್ಸ್ ಓನ್ಲಿ 7.7%. ಅಂದರೆ ಡೆಫಿನೆಟ್ಲಿ ಜನನ ಹೆಚ್ಚಿಗೆ ಆಗ್ತಿದ್ದಾವೆ, ಬಟ್ ಸಾವಿನ ಪ್ರಮಾಣ ಕಡಿಮೆ ಇದೆ. ಯಾಕಂದರೆ ಇವತ್ತು ಮೆಡಿಕಲ್ ಫೆಸಿಲಿಟಿ ಎಲ್ಲ ಕಡೆ ಅವೇರ್ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಹೀಗಾಗಿ ಈ ಮರಣ ಪ್ರಮಾಣ ಕಡಿಮೆಯಾಗಿ ಜನನ ಪ್ರಮಾಣ ಹೆಚ್ಚಿಗೆ ಆಗಿ ಜನಸಂಖ್ಯೆ ಸ್ಫೋಟ ಆಗ್ತಾ ಇದೆ ಅಂತ ನೀವು ಬರಿಬೇಕು. ಓಕೆ, ನೆಕ್ಸ್ಟ್ ಸಾವಿನ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದನ್ನು ಕಾಣ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ
ಸಾವಿನ ಪ್ರಮಾಣದಲ್ಲಿ ಗಣನೀಯ ಇಳಿಕೆಯಾಗಿದ್ದನ್ನು ಕಾಣ್ತೀವಿ. ಇದರ ಒಂದು ಶ್ರೇಯಸ್ಸು ಡೆಫಿನೆಟ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ತಲುಪುತ್ತೆ ಫ್ರೆಂಡ್ಸ್. ಮೊದಲಿನ ತರಹ ನೋಡಿ, ಟೈಫಾಯ್ಡ್ ಆಗಿ, ಚಿಕನ್ ಪಾಕ್ಸ್ ಆಗಿ, ಪೋಲಿಯೋ ಆಗಿ ಅನೇಕ ಈ ಥರದಂಥ ರೋಗಗಳು ಅದರಲ್ಲೂ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನು ಹೆಚ್ಚಿಗೆ ಕಾಡ್ತಿದ್ದು, ಇದರಿಂದ ಹೆಚ್ಚು ಮಕ್ಕಳು ಕೂಡ ಸಾವಿಗೀಡಾಗ್ತಿದ್ರು. ಬಟ್ ಇವತ್ತು ನೋಡಿ, ಇವು ಯಾವುದರ ಭಯ ಕೂಡ ಇಲ್ಲ. ಇವತ್ತು ವ್ಯಾಕ್ಸಿನೇಷನ್ ಬಂದಿದೆ. ಸೊ ನೈರ್ಮಲ್ಯ ಕುರಿತು ಇವನ್ ಸ್ವಚ್ಛ ಭಾರತ ಯೋಜನೆಯನ್ನು ಬರಿಬೋದು ನೀವು. ಸೊ ಇಂಥ ಒಂದು ಪ್ರೋಗ್ರಾಮ್ಗಳಿಂದಾಗಿ ಏನು ರೋಗಗಳು ಹೆಚ್ಚು ಹರಡ್ತಿದ್ವು ಅವೆಲ್ಲ ಕಡಿಮೆ ಆಗಿದ್ದಾವೆ. ಸೊ ಇವತ್ತು ಅಪೌಷ್ಟಿಕತೆ ಸಮಸ್ಯೆ ಏನೋ ಇದೆ, ಬಟ್ ನೋಡಿ, ಅಪೌಷ್ಟಿಕತೆ ಅಂತ ಬಂದಾಗ ಈ ಸಿಟಿಯಲ್ಲಿ ಒಬಿಸಿಟಿ ಪ್ರಾಬ್ಲಮ್ ಆಗ್ತಾ ಇದೆ, ಅದೇ ಹಳ್ಳಿಯಲ್ಲಿ ಅಪೌಷ್ಟಿಕತೆ ಸಮಸ್ಯೆ ಆಗ್ತಾ ಇದೆ. ಆದರೆ ಇವತ್ತು ತಿನ್ನಲಿಕ್ಕೆ ಆಹಾರ ಆದರೂ ಸಿಗ್ತಾ ಇದೆ. ಬಟ್ ಮೊದಲೆಲ್ಲ ಅದೇ 50 ವರ್ಷದ ಹಿಂದೆ ನೋಡಿದರೆ ಭಾರತದಲ್ಲಿ ಈ ಒಂದು ಪ್ರಮಾಣ ಏನಿತ್ತು, ಮೀನ್ಸ್ ಹಂಗ್ರಿನೆಸ್ ಆಗಿರ್ಬೋದು, ಇವನ್ ಪಾವರ್ಟಿ ಆಗಿರ್ಬೋದು, ಹೆಚ್ಚಿತ್ತು ಫ್ರೆಂಡ್ಸ್. ಬಟ್ ಈಗ ಕಡಿಮೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇನ್ನು ಬಾಲ್ಯ ವಿವಾಹ, ಇದು ಇವತ್ತಿನವರೆಗೂ ಕೂಡ ನಮ್ಮ ದೇಶ ಎದುರಿಸ್ತಾ ಇರುವಂಥ ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಆಗಿದೆ. 18 ವರ್ಷ ತುಂಬದೇ ಇರುವಂಥ ಬಾಲಕಿಯರನ್ನು ಮದುವೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಅನೇಕ ಸಾಮಾಜಿಕ ಕಾರಣಗಳನ್ನು ಕೂಡ ನೀವು ಕೊಡ್ಬೋದು ಫ್ರೆಂಡ್ಸ್. ಸೊ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿನೇ ಇದೇ ವರ್ಷ 2023ರಲ್ಲಿ 45 ಬಾಲ ತಾಯಂದಿರಾಗಿದ್ದಾರೆ. ಅಂದರೆ ಇವರೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು 18 ವರ್ಷ ಆಗಿಲ್ಲ, ಬಟ್ ಇವರು ತಾಯಂದಿರು ಆಗ್ತಿದ್ದಾರೆ. ಸೊ ಮಗುವಿಗೊಂದು ಮಗು ಆದರೆ ಇನ್ನೆಲ್ಲಿ ನಗು. ನೋಡಿ ಫ್ರೆಂಡ್ಸ್, ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ತಮ್ಮ ಜೀವನವನ್ನೇ ತಾವು ನೋಡ್ಕೊಳ್ಳದೇ ಇರುವಂಥ ಸ್ಥಿತಿಯಲ್ಲಿದ್ದಾಗ, ತಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನ ಅರ್ಥ ಮಾಡ್ಕೊಳ್ಳದೇ ಇರುವಂಥ ಸ್ಥಿತಿಯೊಳಗೆ ಇವ್ರಿಗೆ ಮಕ್ಕಳಾದರೆ ಏನು ಮಾಡ್ತಾರೆ? ಬಾಲ್ಯ ವಿವಾಹದಿಂದ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಸೊ ಈ ಬಾಲ್ಯ ವಿವಾಹ ಪದ್ಧತಿಯನ್ನು ತಡೆಗಟ್ಟಲಿಕ್ಕೆ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿದ್ದಾರೆ. ಓಕೆ, ಸೊ ಬಾಲ್ಯ ವಿವಾಹ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇವತ್ತು ಹೆಣ್ಣು ಮಕ್ಕಳ ಮದುವೆ ವಯಸ್ಸು 18 ವರ್ಷಕ್ಕಿದೆ. ಸೊ ಇದನ್ನು 21 ವರ್ಷಕ್ಕೆ ಮಾಡಬೇಕು ಅಂತ ಒಂದು ಮಸೂದೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಆದರೂ ಕೂಡ ಬಾಲ್ಯ ವಿವಾಹ ನಿಲ್ತಾ ಇಲ್ಲ ಫ್ರೆಂಡ್ಸ್. ಅದರಲ್ಲೂ ಕರ್ನಾಟಕದಲ್ಲಿ ರಾಜಸ್ಥಾನ್, ಮಧ್ಯಪ್ರದೇಶ್, ತಮಿಳುನಾಡು, ಕರ್ನಾಟಕದಲ್ಲಿ, ರಾಜಸ್ಥಾನದಲ್ಲಿ ಈ ಬಾಲ್ಯ ವಿವಾಹಗಳು ಹೆಚ್ಚಿಗೆ ಇರೋದನ್ನು ನಾವು ಕಾಣ್ತೀವಿ. ಇದಕ್ಕೆ ನಮ್ಮ ಸಂಸ್ಕೃತಿಯೂ ಕೂಡ ಕಾರಣ ಆಗಿದೆ. ಸೊ ಮೊದಲಿನಿಂದ ನಡ್ಕೊಂಡು ಬಂದಿರುವಂಥದ್ದು ಈ ಬಾಲ್ಯ ವಿವಾಹ ಪದ್ಧತಿ ಇವತ್ತಿನವರೆಗೂ ಕೂಡ ಮುಂದುವರಿತಾ ಇದೆ. ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದಾರೆ. ಸೊ ಇವನ್ ಬಂಜೆತನದಂಥ ಸಮಸ್ಯೆಗಳಿಗೂ ಕೂಡ ಮಕ್ಕಳು ಇವತ್ತು ಗುರಿ ಆಗ್ತಿದ್ದಾರೆ ಫ್ರೆಂಡ್ಸ್. ಸೊ ಈ ಥರ ನೀವು ಪಾಯಿಂಟ್ಸ್ಗಳನ್ನ ಬರೀರಿ, ನೀವೇನು ನೋಡಿದಿರೋ ಅದನ್ನು. ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಕಾರಣಗಳು ನೋಡಿ, ಧಾರ್ಮಿಕ ಕಾರಣಗಳು ಅಂದಾಗ ಯಾವ ಹಿಂದೂ ಗಂಡು ಮಕ್ಕಳಿಲ್ಲದೆ, ಗಂಡು ಸಂತಾನವಿಲ್ಲದೆ ಅವ್ರ ಡೆತ್ ಆಗುತ್ತೋ ಅವ್ರಿಗೆ ಮೋಕ್ಷ ಸಿಗುವುದಿಲ್ಲ ಅನ್ನುವಂಥ ನಂಬಿಕೆ ನಮ್ಮ ಭಾರತದಲ್ಲಿ ಇರೋದ್ರಿಂದ 4-5 ಹೆಣ್ಣು ಮಕ್ಕಳಾದ್ಮೇಲೂ ಕೂಡ ಒಂದು ಗಂಡು ಮಗು ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನಲ್ಲಿ ಪೇರೆಂಟ್ಸ್ ಇರೋದ್ರಿಂದ ಜನಸಂಖ್ಯೆ ಹೆಚ್ಚಿಗೆ ಆಗದೇನೆ ಮತ್ತೇನು ಕಡಿಮೆ ಆಗುತ್ತಾ? ಓಕೆ, ಸಾಮಾಜಿಕ ಕಾರಣಗಳು ನೋಡಿ, ಹೆಣ್ಣುಮಕ್ಕಳು ಎಷ್ಟೇ ಇದ್ದರೂ ಕೂಡ ಅವರು ಮನೆ ಆಸ್ತಿ ಅಂತ ಕನ್ಸಿಡರ್ ಮಾಡೋದು ನಮ್ಮ ಒಂದು ಸಮಾಜದಲ್ಲಿ ಇಲ್ಲ ಫ್ರೆಂಡ್ಸ್. ಬಟ್ ಅದೇ ಗಂಡು ಮಗು ಒಂದೇ ಇದ್ರೂ ಕೂಡ ವಾರಸ್ದಾರ ಒಬ್ಬನಿದ್ದಾನೆ ಅನ್ನುವಂಥ ಒಂದು ಮನಸ್ಥಿತಿ. ಸೊ ಹೀಗೆ ಧಾರ್ಮಿಕ ಮತ್ತು ಸಾಮಾಜಿಕ ಮನಸ್ಥಿತಿಗಳೇನಿದಾವೆ, ಸೊ ಪ್ರತಿಯೊಬ್ಬ ಮನುಷ್ಯನು ಮದುವೆ ಆಗಲೇಬೇಕು ಅನ್ನುವಂಥ ಒಂದು ರಿಸ್ಟ್ರಿಕ್ಷನ್ ಆಗಿರ್ಬೋದು. ನೋಡಿ, ನಮ್ಮ ದೇಶದಲ್ಲಿ ಇದೇ ಥರ ಇದೆ ಅಲ್ವಾ? ಸೊ ಮದುವೆ ಆಗಲೇಬೇಕು, ಮದುವೆ ವಯಸ್ಸಾಗಿದೆ, ಯಾವಾಗ ಆಗ್ತೀಯ ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಬಟ್ ಬೇರೆ ದೇಶಗಳಲ್ಲಿ ನೋಡಿ, ನೀವು ಮದುವೆ ಆಗುವಂಥ ಒಂದು ಕಲ್ಚರ್ ಎಲ್ಲ ದೇಶಗಳಲ್ಲೂ ಇಲ್ಲ. ಬಟ್ ನೋಡಿ, ಎಲ್ಲ ಒಂದು ವ್ಯವಸ್ಥೆಗೆ ಬಂದಾಗ ನಮ್ಮ ಫುಡ್ ಹ್ಯಾಬಿಟ್ ಚೇಂಜ್ ಮಾಡ್ಕೊಂಡಿದ್ವಿ, ನಾವು ಹಾಕೊಳ್ಳುವಂಥ ಬಟ್ಟೆ ಚೇಂಜ್ ಆಗಿದ್ದಾವೆ, ಎಲ್ಲ ಚೇಂಜ್ ಆಗಿದೆ. ಆದರೆ ಮನಸ್ಥಿತಿ ಮಾತ್ರ ಚೇಂಜ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಸೊ ಹೀಗೆ ಒಂದು ಜನಸಂಖ್ಯೆ ಹೆಚ್ಚಿಗೆ ಆಗಲಿಕ್ಕೆ ಇದು ಕಾರಣ ಆಗ್ತಾ ಇದೆ. ಸೊ ಭಾರತದಲ್ಲಿ ಹೆಚ್ಚಿನ ಜನರು ಒಂದು ಗಂಡು ಮಗು ಬೇಕು ಅನ್ನುವಂಥ ಭಾವನೆಗಳನ್ನೇನು ಇಟ್ಕೊಂಡಿದ್ದಾರೆ. ಸೊ ಇದರಿಂದ ಕೂಡ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ಇನ್ನು ಬಡತನ ನೋಡಿ ಫ್ರೆಂಡ್ಸ್, ಈ ಬಡತನ ಇದೆಯಲ್ವಾ, ಇದು ಅನೇಕ ಸಮಸ್ಯೆಗಳಿಗೆ ಇವತ್ತು ಮತ್ತೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕೆ ಉದಾಹರಣೆಯಾಗಿ ಯಾರು ಶ್ರೀಮಂತರಿದ್ದಾರೆ ಅವರು ಹೆಚ್ಚು ಮಕ್ಕಳನ್ನು ಹಡಿತಾ ಇಲ್ಲ ಫ್ರೆಂಡ್ಸ್. ಬಟ್ ಹೆಚ್ಚು ಮಕ್ಕಳನ್ನ ಮಾಡ್ತಾ ಇರೋರು ಯಾರು? ಬಡವರು. ಯಾಕಂದರೆ ನೋಡಿ, 2 ಬಿಟ್ಟು 3 ಮಕ್ಕಳಿದ್ರೆ ಒಂದು ದಿನದಲ್ಲಿ 3 ಮಕ್ಕಳು ದುಡುತ್ತಂದರೆ ಡೆಫಿನೆಟ್ಲಿ ನಾವು ಬಡತನದಿಂದ ಹೊರಗೆ ಬರ್ಬೋದು. ಅಂದರೆ ದುಡಿಲಿಕ್ಕೆ ಅಂತಾನೆ ಇವರು ಮಕ್ಕಳನ್ನು ಹೆರ್ತಾ ಇರುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಸೊ ಯಾರು ಬಡವರಿದ್ದಾರೆ ಆ ಒಂದು ಮನೆಯನ್ನು ನೀಗಿಸ್ಲಿಕ್ಕೆ, ಮನೆಯನ್ನು ಸಾಕಲಿಕ್ಕೆ ಮಕ್ಕಳನ್ನು ಮಾಡ್ಕೊಳ್ಳೋದ್ರಿಂದ ಸೊ ಹೀಗಾಗಿ ಕೂಡ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಒಂದು ಫ್ಯಾಮಿಲಿಗೆ ಮೂಲ ಆಸ್ತಿ ಇಲ್ಲ ಅಂದರೆ, ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸಿಂದ ಆಸ್ತಿ ಬಂದಿಲ್ಲ ಅಂದರೆ
ಯಾರು ಈ ಒಂದು ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಕನ್ಸಿಡರ್ ಮಾಡೋದಿಲ್ಲ ಫ್ರೆಂಡ್ಸ್, ಅವರು ದುಡ್ಕೊಂಡು ತಿಂತಾರೆ. ಅದಕ್ಕೆ ಸೊ ಮಕ್ಕಳು ಇರೋದ್ರಲ್ಲಿ ಏನು ತಪ್ಪಿಲ್ಲ, ಹೆಚ್ಚು ಮಕ್ಕಳು ಇರೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ನೀವು ಇನ್ನೊಂದು ಕೇಳಿರ್ಬೋದು, ಗಾದೆ ಮಾತು ಕೂಡ ಹೇಳ್ತಾರೆ, ಸೊ ಹುಟ್ಟಿದ ದೇವರು ಹುಲ್ಲು ಮೇಯಿಸೋದಿಲ್ಲ ಹಾಗೆ ಹೀಗೆ ಅಂತ. ಓಕೆ, ಸೊ ಹುಲ್ಲು ಮೇಯಿಸೋದಿಲ್ಲ, ಬಟ್ ಇವತ್ತು ನಮ್ಮ ಸಮಾಜದಲ್ಲಿ ಕ್ರೈಮ್ಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಸೊ ಅದೇ ಆ ಮಗುವಿಗೆ ಏನು ಸಹಾಯ ಬೇಕೋ ಅದನ್ನು ಮಾಡಿ, ಏನು ಒಂದು ಕೌಶಲ್ಯಗಳು ಬೇಕು ಅದನ್ನು ಮಾಡಿ, ಆ ಮಗುಗೆ ಏನಾದರೂ ದುಡ್ಡು ಬೇಕಾದರೆ ಅವಶ್ಯಕತೆ ಇದ್ದರೆ ಅದನ್ನು ಕೊಡಿ ಅಂದಾಗ, ಸೊ ಅವತ್ತು ಯಾರೂ ಕೂಡ ಈ ಡೈಲಾಗ್ ಹೊಡೆಯೋರು ಮೇ ಬಿ ಬದುಕಿರ್ಲಿಕ್ಕಿಲ್ಲ. ಆದರೆ ಈ ಸಮಸ್ಯೆಯಿಂದನೂ ಕೂಡ ಇವತ್ತು ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಜೀವನ ಮಟ್ಟದಲ್ಲಿ ಹೆಚ್ಚಿಗೆ ಆಗಿದ್ದು ನೋಡಿ, ಕಡಿಮೆ ಜೀವನ ಮಟ್ಟ ಹೊಂದಿರುವಂಥ ಜನರು ಹೆಚ್ಚು ಮಕ್ಕಳನ್ನು ಹೊಂದಲಿಕ್ಕೆ ಇಚ್ಛಪಡ್ತಿದ್ರು. ಮೊದಲೆಲ್ಲ ಏನಾಗ್ತಿತ್ತು, 10 ಮಕ್ಕಳನ್ನು ಹೇಳಿದ್ರೆ 5-6 ಬದುಕ್ಬೋದು ಅನ್ನುವಂಥ ಒಂದು ಮೆಂಟಾಲಿಟಿ ಕೂಡ ಇವತ್ತಿನವರೆಗೂ ಕೆಲವೊಬ್ಬರ ಹತ್ರ ಇದೆ ಫ್ರೆಂಡ್ಸ್. ಸೊ ಹೀಗಾಗಿ ಈ ಒಂದು ಕುಟುಂಬ ಯೋಜನೆಯನ್ನು ಎಲ್ಲರಿಗೂ ಅಪ್ಲಿಕೇಬಲ್ ಆಗಿಲ್ಲ. ಹೀಗಾಗಿ ಜೀವನ ಮಟ್ಟದಲ್ಲಿ ಅಂದರೆ ಕಡಿಮೆ ಜೀವನ ಮಟ್ಟ ಇದ್ದಾಗ ಸೊ ಅವರು ಜಾಸ್ತಿ ಮಕ್ಕಳನ್ನು ಹೆರುವಂಥ ಚಾನ್ಸಸ್ಗಳು ಇದ್ದಾವೆ. ಹೀಗಾಗಿ ಈ ಒಂದು ಪಾಪ್ಯುಲೇಷನಲ್ಲಿ ಇನ್ಕ್ರೀಸ್ ಆಗಿದ್ದನ್ನು ನಾವು ಕಾಣ್ತೀವಿ. ಇನ್ನು ಅನಕ್ಷರತೆ ನೋಡಿ, ಇವನ್ ನಾವು ಆಲ್ಸೋ ವಿಲೇಜಲ್ಲಿ ಪಾಪ್ಯುಲೇಷನ್ ಗ್ರೋತ್ ಹೆಚ್ಚಿಗೆ ಇರೋದನ್ನು ಕಾಣ್ತೀವಿ ಸಿಟಿಗಳಿಗೆ ಕನ್ಸಿಡರ್ ಮಾಡಿದರೆ. ಒಂದನೇದು, ಕಡಿಮೆ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಸೊ ಮದುವೆ ಆದಮೇಲೆ ಈವನ್ ಭಾಳ ಜನ ಹೇಳ್ತಾರೆ ಮದುವೆ ಆಗೋದೇ ಮಕ್ಕಳನ್ನ ಹೆರೋದಕ್ಕೆ ಅಂತ ಹೇಳ್ಬಿಟ್ಟು. ಓಕೆ ನೋಡಿ, ಪಾಪ್ಯುಲೇಷನ್ ವಿಷಯಕ್ಕೆ ಬಂದಾಗ ಒಂದು ವಿಡಿಯೋನ ನಾನು ಈವನ್ ಈರಣ್ಣ ಕನ್ನಮಡಿ ಅಂತ ಏನು ಚಾನಲ್ ಇದೆಯೋ ಅದರೊಳಗೂ ಕೂಡ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನೀವು ಅದನ್ನು ಕೂಡ ನೋಡ್ಬೋದು, ನಿಮಗೆ ಡೇಟಾ ಬೇಕು ಅಂದರೆ ಅಲ್ಲೂ ಕೂಡ ಸಿಗುತ್ತೆ. ಓಕೆ, ಭಾರತದಲ್ಲಿ 60% ಜನಸಂಖ್ಯೆ ಏನಿದೆಯೋ ಅನಕ್ಷರಸ್ಥರಿರೋದನ್ನು ಕಾಣ್ತೀವಿ. 2011 ಜನಗಣತಿ ಪ್ರಕಾರ 77% ಟೋಟಲ್ ಸಾಕ್ಷರತೆ ಇದೆಯಾ, ಅಂದರೆ 23% ಜನ ಓದಲಿಕ್ಕೆ ಬರೀಲಿಕ್ಕೆ ಬರೋದಿಲ್ಲ. ಈ ಒಂದು ಜನರಿಗೆ ಉದ್ಯೋಗಾವಕಾಶಗಳ ಸಮಸ್ಯೆನೂ ಇದೆ. ಆದ್ದರಿಂದ ಈ ಅನಕ್ಷರತೆ, ಬಾಲ್ಯ ವಿವಾಹ, ಆಮೇಲೆ ಗಂಡು ಮಗು ಬೇಕು ಅನ್ನುವಂಥ ಆದ್ಯತೆಯಿಂದ ಆಗಿರ್ಬೋದು ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಆಮೇಲೆ ನೀವೆಲ್ಲರೂ ಕೂಡ ನೋಡಿ, ಅಪ್ಡೇಟ್ ಅಂತಿರಲ್ವಾ, ಪ್ರತಿದಿನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕನ್ನಮಡಿ IAS ಆ್ಯಂಡ್ KAS ಅಂತ ಏನಿದೆಯೋ ಈ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರಜಾವಾಣಿ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಓಕೆ, ಇವುಗಳ ಪೇಪರ್ ಕಟ್ಟಿಂಗ್ಸ್ಗಳನ್ನ ಹಾಕುತ್ತೆ ಫ್ರೆಂಡ್ಸ್. ಅಂದರೆ ನಾನೇ ಓದಿ ಅದನ್ನೆಲ್ಲ ಮಾರ್ಕ್ ಮಾಡಿ ಅದರೊಳಗೆ ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಹಾಕಿದ್ದೀನಿ. ಅದರ ಜೊತೆಗೆ ಪೂರ್ತಿ ಆರ್ಟಿಕಲ್ಲನ್ನು ಕೂಡ ನಾನು ನಿಮಗೆ ಹಾಕಿರ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿಂದ ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಬರೀಬೇಕಲ್ವಾ. ನೋಡಿ, 504 ಇವನ್ ಒಂದು ಏನು KAS ನೋಟಿಫಿಕೇಶನ್ ಕೂಡ ಇಟ್ಸ್ ಎ ಹ್ಯೂಜ್ ನೋಟಿಫಿಕೇಶನ್. ಇದಕ್ಕೂ ಕೂಡ ನೀವು ಪ್ರಿಪ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತಲ್ವಾ. ಸೊ ನೀವು ಇವತ್ತು ಈ ಒಂದು ಜ್ಞಾನ ಪಡಿತಾ ಇರೋದು ಆಲ್ವೇಸ್ ಹ್ಯಾವ್ ಅ ಬಿಗ್ಗರ್ ಏಮ್ ಫ್ರೆಂಡ್ಸ್. ಓಕೆ, ಸೊ ನೀವು ಎಕ್ಸಾಮಿನೇಷನ್ ಹಾಲಲ್ಲಿ ಕುಳಿತು ಒಂದು ಎಸ್ಸೆ ಬರೆಯೋದನ್ನು ವಿಚಾರ ಮಾಡಬೇಡಿ. 20 ಎಸ್ಸೆ ಪ್ರಿಪೇರ್ ಮಾಡಿರಿ, ಒಂದಲ್ಲ ಇನ್ನೂ ಅದೇ ಟೈಮ್ನಲ್ಲಿ 2-3 ಎಸ್ಸೆಗಳನ್ನು ಕೂಡ ನೀವು ಬರಿಬೋದು ಫ್ರೆಂಡ್ಸ್. ನಿಮ್ಮ ಪ್ರಯತ್ನ ಇರಲಿ. ಸೊ ನೆಕ್ಸ್ಟ್ 30 days ಈಸ್ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು, ಮೋಟಿವೇಟ್ ಆಗಿ ಏನು ಮಾಡಬೇಕು, ಪ್ರಯತ್ನ ಮಾಡಬೇಕು. ಪ್ರತಿದಿನ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿದಿನ ಈ ಪಾಯಿಂಟ್ಸ್ಗಳನ್ನ ಇಟ್ಕೊಳ್ಳಿ, ನಿಮ್ಮದೇ ಭಾಷೆಯಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಅಂದರೆ ಮಾತ್ರ ನೀವು ಒಂದು ಪ್ರಬಂಧವನ್ನು ಬರಿಬೋದು ಫ್ರೆಂಡ್ಸ್. ಓಕೆ, ಉತ್ತಮವಾದಂಥ ಪ್ರಬಂಧವನ್ನು ಬರಿಬೋದು. ಆ ಟೆಲಿಗ್ರಾಮ್ ಗ್ರೂಪ್ಗೆ ಯಾರು ಜಾಯ್ನ್ ಆಗಿಲ್ವೋ ಜಾಯ್ನ್ ಆಗಿ. ನಾನು ಲಿಂಕನ್ನು ಕೂಡ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಮೇಲೆ ಇನ್ನೊಂದು ಚಾನಲಲ್ಲಿ ನಾನು ಅವತ್ತು ಕೂಡ ಎಲ್ಲ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಏನಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ. ಓಕೆ, ಅಷ್ಟು ತಿಳ್ಕೊಳ್ಳುವಂಥ ಒಂದು ಕೆಪಾಸಿಟಿ ಆದರೂ ಇದೆಯೇ ಇಲ್ಲೋ ಅನ್ನುವಂಥ ಒಂದು ಡೌಟ್ ಬರುತ್ತೆ ಫ್ರೆಂಡ್ಸ್. ಇನ್ನೂ ಎಷ್ಟು ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಿದ್ದೇನೆ ಅಂದರೆ ಅದನ್ನು ಯಾರು ನೋಡಿದರೂ ಅರ್ಥ ಆಗಬೇಕು. ಒಂದು ದೇಶ, ಒಂದು ಚುನಾವಣೆ ಆಗಿರ್ಬೋದು ನೋಡಿ, ನೀವು ಎಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ ಅಂದರೆ ನಿಮಗೆ ಎಸ್ಸೆಗೆ ಏನು ಪಾಯಿಂಟ್ ಬೇಕು ಅವೆಲ್ಲ ಸಿಗ್ತವೆ ಫ್ರೆಂಡ್ಸ್. ಓಕೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಬಗ್ಗೆ ಆರ್ಟಿಕಲ್ ಆಗಿರ್ಬೋದು. ಇವನ್ ಕರ್ನಾಟಕದಲ್ಲಿ ಈ ಹೆಸರು ಬದಲಾವಣೆಯಾಗಿ 50 ವಸಂತಗಳು ತುಂಬಿದ್ದು, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್, ಅದು ನಿಮಗೆ ಉಪಯೋಗ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮ್ ಟು ಎಸ್ಸೆ. ಜನನ ದರದಲ್ಲಿ ಹೆಚ್ಚಳ ಆಗೋದು ನೋಡಿ, ಹೆರಿಗೆ ಮೇಲಿನ ನಿಯಂತ್ರಣದ ಕೊರತೆಯಿಂದಾಗಿರ್ಬೋದು, ಜನರಲ್ಲಿ ಅರಿವಿನ ಕೊರತೆಯಾಗಿರ್ಬೋದು, ಈ ಜನನ ಪ್ರಮಾಣದಲ್ಲಿ ಹೆಚ್ಚಳ ಆಗ್ತಾ ಇರೋದು ಇವತ್ತಿನವರೆಗೂ ಕೂಡ ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಅದರಲ್ಲೂ ಸಾವು ಮತ್ತು ಹುಟ್ಟಿನ ನಡುವೆ ಅಂತರ ಹೆಚ್ಚಾಗ್ತಾ ಇರೋದು ನೋಡಿ. PCPNDT ಅಂತ ಹೇಳ್ಬಿಟ್ಟು ಏನು ಒಂದು ಆ್ಯಕ್ಟ್ ಇದೆಯೋ, ಪ್ರೀ ಕನ್ಸೆಪ್ಷನ್ ಆ್ಯಂಡ್ ಪ್ರೀ ನೇಟಲ್ ಡಯಾಗ್ನೋಸ್ಟಿಕ್ ಆ್ಯಕ್ಟ್ 1994,
ಈ ಆ್ಯಕ್ಟನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ವೈಲೇಟ್ ಮಾಡ್ತಿದ್ದಾರೆ. ಔಟ್ಸ್ಕರ್ಟ್ ಸಿಟಿಯಲ್ಲಿ ಸಣ್ಣ ಸಣ್ಣ ಹಾಸ್ಪಿಟಲ್ಗಳನ್ನ ಇಟ್ಟು ಮನೆಯಲ್ಲೆಲ್ಲ ಮಷಿನ್ಗಳನ್ನು ಇಟ್ಟು ಲಿಂಗ ಪತ್ತೆಯನ್ನು ಮಾಡ್ತಿದ್ದಾರೆ. ಸೊ ಲಿಂಗ ಪತ್ತೆ ಮಾಡಿ ಇವತ್ತು ನೋಡಿ ಒಂದು ಕಡೆಯಿಂದ ಜನಸಂಖ್ಯೆ ಕಡಿಮೆ ಆಗಲಿ ಅಂತ ಇವ್ರು ಮಾಡ್ತಿರ್ಬೋದು, ಬಟ್ ಇದು ಕೂಡ ತಪ್ಪು ಕೆಲಸ ಆಗಿದೆ ಫ್ರೆಂಡ್ಸ್. ಸೊ ಜನನ ದರದಲ್ಲಿ ಕೂಡ ಯಾವ ಥರ ಇನ್ನೂ ಆದರೂ ಹೆಚ್ಚಳ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಎಲ್ಲರೂ ಅಲ್ಲ, ಬಟ್ ಕೆಲವೊಬ್ಬರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ಇನ್ನು ಶಿಶು ಮರಣ ದರದಲ್ಲಿ ಇಳಿಕೆ ನೋಡಿ, ಮೊದಲೆಲ್ಲ 1000 ಮಕ್ಕಳಿಗೆ ಒಂದು 300, 400 ಮಕ್ಕಳು, 500 ಮಕ್ಕಳವರೆಗೂ ಕೂಡ ಡೆತ್ ಆಗ್ತಿತ್ತು ಫ್ರೆಂಡ್ಸ್. ಸೊ ಇವತ್ತು ಈ ಒಂದು ರೇಟ್ ಇವನ್ 5 ಅಥವಾ 2 ಮಕ್ಕಳು ಡೆತ್ ಕೂಡ ಆಗ್ತಾ ಇಲ್ಲ. ಯಾಕಂದರೆ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆಯ ಕಾರಣದಿಂದಾಗಿ ಸೊ ಈ ಒಂದು ಸಮಸ್ಯೆಯನ್ನು ಸಮರ್ಥನೀಯವಾಗಿ ನಾವು ಅಡ್ರೆಸ್ ಮಾಡಿದ್ದೀವಿ ಫ್ರೆಂಡ್ಸ್. ಸೊ ನೀವು ಇದೇ ಥರ ಬರೀರಿ ನೋಡಿ. ಹೆಚ್ಚು ಮಗು ಡೆತ್ ಆಗಲಿಲ್ಲ ಅಂದರೆ ಪಾಪ್ಯುಲೇಷನ್, ಹುಟ್ಟಿದ ಮಕ್ಕಳೆಲ್ಲ ಬದುಕಿಬಿಟ್ರೆ ಪಾಪ್ಯುಲೇಷನ್ ಹೆಚ್ಚಿಗೆ ಆಗೇ ಆಗುತ್ತೆ. ಸೊ ಹೀಗಾಗಿ ಶಿಶು ಮರಣ ದರದಲ್ಲಿ ಇಳಿಕೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇದರಿಂದ ಪಾಪ್ಯುಲೇಷನ್ ಹೆಚ್ಚಿಗೆ ಆಗಿದೆ. ಇನ್ನು ಜೀವಿತಾವಧಿಯ ಬೆಳವಣಿಗೆ ಆಗಿರ್ಬೋದು ನೋಡಿ. ಸೊ ಇವತ್ತು 59 ವರ್ಷ ಲೈಫ್ ಎಕ್ಸ್ಪೆಕ್ಟೆನ್ಸಿ ವುಮನ್ದಿದ್ರೆ 58 ವರ್ಷ ಪುರುಷರದಿದೆ ನೋಡಿ. ಇಲ್ಲಿ ಕೂಡ ಜೀವಿತಾವಧಿ ಏನಿದೆಯೋ ಮಹಿಳೆಯರದೇ ಜಾಸ್ತಿ ಇದೆ ಫ್ರೆಂಡ್ಸು. ಆದ್ದರಿಂದ ಜೀವಿತಾವಧಿ ಯಾವಾಗ ಹೆಚ್ಚಿಗೆ ಆಗುತ್ತೆ, ಇದರಿಂದ ಓಲ್ಡ್ ಏಜ್ ಪಾಪ್ಯುಲೇಷನ್ ಕೂಡ ಹೆಚ್ಚಿಗೆ ಆಗುತ್ತೆ. ಸೊ ಇದರಿಂದ ಡೆಫಿನೆಟ್ಲಿ ಪಾಪ್ಯುಲೇಷನ್ ಹೆಚ್ಚಿಗೆ ಆಗುತ್ತಲ್ವಾ. ಮೊದಲೆಲ್ಲ ನೋಡಿ 45, ನಮ್ಮ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿತ್ತು ರೀ, 45 ವರ್ಷ ಆಯಿತು. 59ಕ್ಕೆ ಹೆಚ್ಚಾಗಿದೆ. ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ನೋಡಿ. ಇವತ್ತು ಕರೋನಾ ವೈರಸ್ ಬಂದು ಜಗತ್ತೇ ಸಫರ್ ಆದರೂ ಕೂಡ ಇವತ್ತೇನಾಗಿದೆ, ವ್ಯಾಕ್ಸಿನ್ನ ಕಂಡು ಹಿಡಿದಿದ್ದಾರೆ. ಸೊ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಮಗಿರುವಂಥ ವೈದ್ಯಕೀಯ ಸೌಲಭ್ಯಗಳಿಂದಾಗಿ ಇವತ್ತು ಜೀವಿತಾವಧಿ ಹೆಚ್ಚಾಗ್ತಾ ಇರೋದ್ರಿಂದ ಕೂಡ ಪಾಪ್ಯುಲೇಷನ್ ಹೆಚ್ಚಿಗೆ ಆಗಲಿಕ್ಕೆ ಕಾರಣವಾಗಿದೆ ಫ್ರೆಂಡ್ಸ್. ಓಕೆ, ಸೊ ಇದು ಎಲ್ಲ ಉತ್ತಮ ಜೀವನದ ಪರಿಸ್ಥಿತಿಗಳಾಗಿರ್ಬೋದು, ಉತ್ತಮ ಗುಣಮಟ್ಟದ ಆಹಾರ ಆಗಿರ್ಬೋದು, ಇವತ್ತು ಪೌಷ್ಟಿಕಾಂಶ ಇರುವಂಥ ಆಹಾರ ಆಗಿರ್ಬೋದು, ಆಮೇಲೆ ಉತ್ತಮ ಪೋಷಣೆ ಆಗಿರ್ಬೋದು, ಉತ್ತಮ ನೈರ್ಮಲ್ಯ ಸೌಲಭ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪಾಪ್ಯುಲೇಷನ್ ಹೆಚ್ಚಿಗೆ ಆಗಲಿಕ್ಕೆ ಕಾರಣೀಭೂತ ಆಗಿದ್ದಾವೆ ಅಂತ ಬರೀರಿ ಫ್ರೆಂಡ್ಸ್. ನಿಮ್ಮ ಸರೌಂಡಿಂಗ್ ಏನೇನು ನೋಡ್ತಿರೋ ಅದನ್ನು ಬರೀರಿ. ತುಂಬ ಚೆನ್ನಾಗಿ ಎಸ್ಸೆನ ಬರಿಬೋದು. ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಈ ಎಸ್ಸೆನ ಕೇಳಲಿಕ್ಕಿಲ್ಲ ಅಂತ ಇದರೊಳಗಿನ ಪಾಯಿಂಟ್ಸ್ಗಳನ್ನು ಬೇರೆ ಎಸ್ಸೆಗಳಲ್ಲೂ ನೀವು ಉಪಯೋಗ ಮಾಡಬಹುದು. ಇದನ್ನು ಕೂಡ ನಿಮಗೆ ಕೇಳ್ಬೋದು. ಹೆಚ್ಚಿನ ಮಟ್ಟದ ಅನಕ್ಷರತೆ, ಅದರೊಳಗೂ ಮಹಿಳೆಯೊಬ್ಬರು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಏನು ಹೇಳ್ತಾರೋ, ಸೊ ಮನೆಯಲ್ಲಿ ಮಹಿಳೆಯರು ಸಾಕ್ಷರತೆ ಹೆಚ್ಚಿರುವಂಥ ಅವಶ್ಯಕತೆ ಇದೆ. ಪಾಪ್ಯುಲೇಷನ್ ಕಡಿಮೆ ಆಗಬೇಕು. ಕುಟುಂಬದಲ್ಲಿ ಅನೇಕ ಈ ಸಾಮಾಜಿಕ ಸಮಸ್ಯೆಗಳೇನು ಎದುರಾಗ್ತವೆ ಅದನ್ನು ಏನು ಸಮರ್ಥವಾಗಿ ಎದುರಿಸಬೇಕು ಅಂದರೆ ಮಹಿಳಾ ಸಬಲೀಕರಣ ತುಂಬಾ ಅವಶ್ಯಕತೆ ಇದೆ. ಮಹಿಳೆಯರನ್ನು ಅಕ್ಷರಸ್ಥರನ್ನಾಗಿ ಮಾಡುವಂಥ ಅವಶ್ಯಕತೆ ಇದೆ. ಪಾಪ್ಯುಲೇಷನ್ ಈಸ್ ಅ ಮೇಜರ್ ಪ್ರಾಬ್ಲಮ್ ಫಾರ್ ಮೆನಿ ಪ್ರಾಬ್ಲಮ್ಸ್ ಅಂತ ನಾನು ನಿಮಗೆ ಹೇಳಿದ್ದೀನಿ. ಸೊ ಅವೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಪಾಪ್ಯುಲೇಷನ್ ಕಡಿಮೆ ಆಗಬೇಕು. ಅದೆಲ್ಲ ಆಗಬೇಕು ಅಂದರೆ ಮೂಲ ಸಮಸ್ಯೆಗಳನ್ನು ನಾವು ಅಡ್ರೆಸ್ ಮಾಡುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಸೊ ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಅವರನ್ನು ಮದುವೆ ಮಾಡೋದನ್ನು ಬಿಟ್ಟು ಅವರಿಗೆ ಅವೇರ್ನೆಸ್ ಮಾಡೋದಾಗಿರ್ಬೋದು ನೋಡಿ. ಅವೇರ್ನೆಸ್ ಅಂತ ಒಂದು ವಿಷಯ ಬಂದಾಗ ಯಾಕೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸೆಕ್ಸ್ ಎಜುಕೇಷನ್ನ ಇನ್ಕ್ಲೂಡ್ ಮಾಡಿಲ್ಲ? ಹೊಸ ಶಿಕ್ಷಣ ನೀತಿ 2020 ಇಂಪ್ಲಿಮೆಂಟ್ ಮಾಡಿದರೆ, ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಇದನ್ನು? ಇದರೊಳಗೆ ಏನು ತಪ್ಪಿದೆ? ಎಷ್ಟು ಜನ ಗರ್ಭ ನಿರೋಧಕಗಳ ಬಗ್ಗೆ ಮಾತಾಡ್ತಾರೆ. ಸೊ ಅವ್ರಿಗೆ ಒಂದನೇದು ಅವ್ರಿಗೆ ಗೊತ್ತಿಲ್ಲ, ಎರಡನೇದು ನಮ್ಮ ಒಂದು ಸಮಾಜದಲ್ಲಿ ಯಾವ ಥರ ಮೆಂಟಾಲಿಟಿ ಇದೆ, ಇದನ್ನು ಮಾತಾಡೋದು ತಪ್ಪು ಅನ್ನುವಂಥ ಒಂದು ಕಲ್ಪನೆ ಇದೆ ಫ್ರೆಂಡ್ಸ್. ಸೊ ಯಾವಾಗ ನಾವು ಮಾತಾಡೋದೇ ತಪ್ಪು ಅನ್ನುವಂಥ ಕಲ್ಪನೆನ ಇಟ್ಕೊಂಡಿರ್ತೀವೋ ಇದನ್ನು ಈ ಉಪಯೋಗ ಏನು ಮಾಡ್ತೀವಿ ಇನ್ನು? ಓಕೆ, ಸೊ ಈ ಥರ ಒಂದು ಮೆಂಟಾಲಿಟಿ ಇರೋದ್ರಿಂದ ಕೂಡ ಈ ಒಂದು ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ಜ್ಞಾನ ಇಲ್ಲ. ಯಾಕೆ ಟೆಕ್ಸ್ಟ್ ಬುಕ್ಕಲ್ಲಿ ನಮ್ಮ ಬಾಡಿ ಬಗ್ಗೆನೇ ನಮಗೆ ಬೇಕಾಗಿರುವಂಥ ಅತಿ ಅವಶ್ಯಕವಾದಂಥ ಜ್ಞಾನವನ್ನು ಕೊಡ್ತಾ ಇಲ್ಲ. ಇದರಿಂದ ಬೇರೆ ಬೇರೆ ಸೋರ್ಸ್ಗಳಲ್ಲಿ ಯುವಕರು ಬೇರೆ ಬೇರೆ ರಾಂಗ್ ಇನ್ಫಾರ್ಮೇಷನ್ನ ಓದಿ ಬೇರೆಯವ್ರು ಹೇಳಿರೋದನ್ನು ಕೇಳಿ ಸೊ ತಮಗೆ ಏನೂ ಅಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲದೆ ಅಡ್ಡದಾರಿ ಹಿಡ್ತಾ ಇರೋದನ್ನು ಕಾಣ್ತೀವಿ. ಹೀಗಾಗಿ ಅನಕ್ಷರತೆ ಕೂಡ ಈ ಪಾಪ್ಯುಲೇಷನ್ ಹೆಚ್ಚಿಗೆ ಆಗಲಿಕ್ಕೆ ಕಾರಣೀಭೂತ ಆಗಿದೆ ಫ್ರೆಂಡ್ಸ್. ಸೊ ಈ ಥರ ಕಾರಣಗಳನ್ನು ನಾನು ಹೇಳಿದೆ ಫ್ರೆಂಡ್ಸ್. ಇನ್ನು ಪರಿಣಾಮಗಳು, ಜನಸಂಖ್ಯಾ ಸ್ಫೋಟದಿಂದ ಆಗ್ತಾ ಇರುವಂಥ ಪರಿಣಾಮಗಳು ಅಥವಾ ಇಲ್ಲಿವರೆಗೂ ವರ ಹೆಂಗಾಗುತ್ತೆ, ಶಾಪ ಹೆಂಗಾಗುತ್ತೆ, ಸೊ ಅದನ್ನು ಕೂಡ ನೀವು ಇದ್ರ ಮೇಲೆ ಬರಿಬೋದು ಫ್ರೆಂಡ್ಸ್. ಪರಿಸರಕ್ಕೆ ಹೇಗೆ ಹಾನಿ ಆಗುತ್ತೆ ಅದರಲ್ಲೂ ಕೂಡ ಈ ಪಾಯಿಂಟ್ಸ್ಗಳನ್ನ ಬರಿಬೋದು. ಇನ್ನು ಜನಸಂಖ್ಯೆ ಸ್ಫೋಟ ಮತ್ತು ನಿರುದ್ಯೋಗ, ಇಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನಿರುದ್ಯೋಗ ಹೆಚ್ಚಿಗೆ ಹೆಂಗಾಗುತ್ತೆ? ಒಂದನೇದು, ಜನಸಂಖ್ಯೆ ಹೆಚ್ಚಿಗೆ ಆದಾಗಲೆಲ್ಲ
ಕ್ವಾಲಿಟಿ ಎಜುಕೇಷನ್ ಕೊಡೋದು ಕಡಿಮೆ ಆಗುತ್ತೆ. ಓಕೆ, ಅಂದರೆ ಇವತ್ತು ನಮ್ಮ ಜನಸಂಖ್ಯೆಗೆ ತಕ್ಕಂತೆ ನಾವು ಟೀಚರ್ಸ್ಗಳನ್ನು ಅಪಾಯಿಂಟ್ ಮಾಡ್ತಾ ಇಲ್ಲ. ಇರುವಂಥ ಟೀಚರ್ಸ್ಗಳು ಎಷ್ಟು ಜನ ಮಕ್ಕಳಿಗೆ ಒಂದು ವಿಚಾರ ಮಾಡುವ ರೀತಿಯಲ್ಲಿ, ಓಕೆ, ಮನ ಮುಟ್ಟುವಂಥ ರೀತಿಯಲ್ಲಿ ಪಾಠಗಳನ್ನ ಮಾಡ್ತಿದ್ದಾರೆ. ಮಕ್ಕಳಿಗೆ ಬೇಕಾದಂಥ ಸಿಲೆಬಸ್ಗಳನ್ನೇ ರಾಜಕೀಯ ಪಕ್ಷಗಳು ಇವತ್ತು ಡಿಸೈಡ್ ಮಾಡ್ತಿದ್ದಾವ. ಶಿಕ್ಷಣ ತಜ್ಞರನ್ನ ಉಪಯೋಗವನ್ನು ಸರಿಯಾಗಿ ತಗೊಳ್ತಾ ಇದ್ದಾವ? ಇಲ್ಲ. ಎರಡನೇದು ಕೌಶಲ್ಯಗಳ ಸಮಸ್ಯೆ. ನೋಡಿ, ಇವತ್ತು ಮಗುವಿಗೆ ಇಂಟ್ರೆಸ್ಟ್ ಇರುತ್ತೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ, ಬಟ್ ಅವನಿಗೆ ನೀನು ಪೊಲೀಸ್ ಕಾನ್ಸ್ಟೇಬಲೇ ಆಗಬೇಕು, ಸರ್ಕಾರಿ ಉದ್ಯೋಗವನ್ನೇ ತಗೋಬೇಕು ಅಂತ ಫೋರ್ಸ್ ಮಾಡೋದಾಗಿರ್ಬೋದು. ಓಕೆ, ಆಮೇಲೆ ಈ ಕೆಲವೊಂದು ಕ್ಷೇತ್ರಗಳ ಕಡೆಗಣನೆ, ಅದರೊಳಗೂ ಆರ್ಥಿಕತೆಯಲ್ಲಿ ಕೃಷಿ ಕ್ಷೇತ್ರ. ಸೊ ನೋಡಿ, ಸ್ವತಂತ್ರ ಬಂದಾಗ 90% ಜನ ಕೃಷಿಯನ್ನೇ ಅವಲಂಬಿತರಾಗಿದ್ದರು. ಇವತ್ತು 50% ಮಾತ್ರ ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಎಲ್ಲರಿಗೂ ಕೂಡ ಸರ್ಕಾರಿ ಉದ್ಯೋಗಗಳೇ ಬೇಕು ಅಂದಾಗ ಎಲ್ಲಿಂದ ಜಾಬ್ ಬರ್ತವೆ? ನೆಕ್ಸ್ಟ್ ನೋಡಿ, 4ನೇದು, ಇವತ್ತು ಸರ್ಕಾರಿ ಉದ್ಯೋಗ ಮಾಡುವುದಷ್ಟೇ ಗ್ರೇಟ್ ಅನ್ನುವಂಥ ಮನೋಭಾವ, ಜನರ ಮನೋಭಾವ ತುಂಬಾ ಇಂಪಾರ್ಟೆಂಟ್. ಆದ್ದರಿಂದ ಕೂಡ ನಿರುದ್ಯೋಗ ಹೆಚ್ಚಿಗೆ ಆಗ್ತಾ ಇದೆ. ಆಮೇಲೆ ನೋಡಿ, ಇವತ್ತು ನೀವು ಲಿಟ್ರೇಟ್ ಅದೀರಾ ಅಂದರೆ, ಸಾಕ್ಷರರಿದ್ದೀರಾ, ಓದಿದ್ದೀರಾ ಅಂದರೆ ನಿಮಗೆ ಸರ್ಕಾರಿ ಉದ್ಯೋಗ ಬೇಕು, ಅಥವಾ ನೀವು ಓದಿದ ಪ್ರಕಾರನೇ ಉದ್ಯೋಗ ಬೇಕು. ಸೊ ನಿಮಗೆ ಇದೇ ಉದ್ಯೋಗ ಬೇಕು ಅನ್ನುವಂಥ ಮನೋಭಾವ ಬೆಳೀತಾ ಇದೆ ಅಲ್ವಾ? ಇದನ್ನು ಯಾವಾಗ ಸರ್ಕಾರಗಳು ಪ್ರೊವೈಡ್ ಮಾಡೋಕ್ಕಾಗ್ತಿಲ್ಲ ಅಥವಾ ನಿಮಗೆ ಅದನ್ನು ತೆಗೆದುಕೊಳ್ಳೋಕ್ಕಾಗ್ತಿಲ್ಲ ಅಂದಾಗ ಡೆಫಿನೆಟ್ಲಿ ಡಿಸಪಾಯಿಂಟ್ಮೆಂಟ್ ಆಗೋದು, ನಿರುದ್ಯೋಗ ಹೆಚ್ಚಾಗಿ ಆಗೋದಕ್ಕೂ ಕೂಡ ಕಾರಣ ಆಗ್ತಿದೆ. ಸೊ ಹೀಗೆ ಅನೇಕ ಕಾರಣಗಳನ್ನು ನೀವು ಬರಿಬಹುದು ಫ್ರೆಂಡ್ಸ್. ಜನಸಂಖ್ಯೆ ಹೆಚ್ಚಿಗೆ ಆಗೋದ್ರಿಂದ ಜಾಬ್ ಕ್ರಿಯೇಷನ್ ಎಲ್ಲಾಗುತ್ತೆ? ಪ್ರತಿ ವರ್ಷ 4 ಕೋಟಿ ಜನ ಡಿಗ್ರಿ ಮುಗಿಸಿದ್ರೆ ಜಾಬ್ ಕ್ರಿಯೇಷನ್ ಆಗೋದೇ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಲ್ಲಿ 50 ಲಕ್ಷ ಆಗ್ತಾ ಇದೆ. 3,50,00,000 ಜನಕ್ಕೆ ಜಾಬ್ಸೇ ಇಲ್ಲ, ಅಂದರೆ ಸರ್ಕಾರಿ ಜಾಬ್ಸೇ ಇಲ್ಲ. ಆಮೇಲೆ ಸರ್ಕಾರಿ ಎಲ್ಲರಿಗೂ ಕೂಡ ಸರ್ಕಾರಿ ಜಾಬ್ಸ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಎಲ್ಲಾದರೂ ಹೇಳಿದೆಯಾ? ಅಥವಾ ಕೊಡಲೇಬೇಕು ಅಂತ ಏನಾದರೂ ನಮ್ಮ ಸಂವಿಧಾನದಲ್ಲಿ ಬರೆದಿದೆಯಾ? ಇಲ್ಲ ಫ್ರೆಂಡ್ಸ್. ಇವತ್ತು ನಮ್ಮ ದೇಶಕ್ಕೆ ಜಾಬ್ ಕ್ರಿಯೇಷನ್ ಮಾಡೋರ ಅವಶ್ಯಕತೆ ಇದೆ ಹೊರತು ಜಾಬ್ ಕೇಳೋರಲ್ಲ. ಈ ನಿಟ್ಟಿನಲ್ಲಿ ಡೆಫಿನೆಟ್ಲಿ ಸರ್ಕಾರ ತೆಗೆದುಕೊಂಡಂಥ ಕ್ರಮಗಳನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಸ್ಟಾರ್ಟಪ್ ಇಂಡಿಯಾ, ಸ್ಟ್ಯಾಂಡಪ್ ಇಂಡಿಯಾ, ಆತ್ಮನಿರ್ಭರ್ ಭಾರತ ಆಗಿರ್ಬೋದು, ಮುದ್ರಾ ಯೋಜನೆ ಆಗಿರ್ಬೋದು, ಆಮೇಲೆ ಈವನ್ ಅನ್ಎಂಪ್ಲಾಯ್ ಯುವಕರಿಗೆ ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದಂಥ ಒಂದು ಸ್ಟೇಪಂಡ್ ಆಗಿರ್ಬೋದು. ಇವೆಲ್ಲವನ್ನು ಕೂಡ ಈ ಎಜುಕೇಟೆಡ್ ಯೂತ್ಸು, ಆಮೇಲೆ ಈ ಜನಸಂಖ್ಯೆ ಹೆಚ್ಚಾಗಿ ಏನು ನಿರುದ್ಯೋಗ ಸಮಸ್ಯೆ ಇರ್ತಾವೆ ಅದರಿಂದ ಹೊರಗೆ ಬರಲಿಕ್ಕೆ ಈ ಎಲ್ಲ ಯೋಜನೆಗಳನ್ನು ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಈ ಒಂದೇ ಒಂದು ಪಾಯಿಂಟಲ್ಲಿ ನಿಮಗೆ ಅನೇಕ ಪಾಯಿಂಟ್ಸ್ಗಳನ್ನ ಹೇಳಿದೆ. ಇದರ ಮೇಲೆ ನೀವು ಎಸ್ಸೆನ ಡೆವಲಪ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ನಿರುದ್ಯೋಗದಲ್ಲೇ ಮತ್ತೊಂದು ಸಮಸ್ಯೆ ಆದಂಥ ಮರೆಮಾಚಿದ ನಿರುದ್ಯೋಗ, ಇದನ್ನು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೂಡ ಕರೀತಾರೆ. ಭಾರತದಲ್ಲಿ ಅತಿ ಹೆಚ್ಚಿರುವಂಥ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಅಂದರೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಥವಾ ಮರೆಮಾಚಿದ ನಿರುದ್ಯೋಗ. ನೋಡಿ ಏನಾಗುತ್ತೆ, ವಿಲೇಜಲ್ಲಿ 2 ಎಕರೆ ಜಮೀನು ಇರುತ್ತೆ. ಓಕೆ, ಸೊ ಈ 2 ಎಕರೆ ಜಮೀನಿಗೆ ಇಬ್ಬರು ಬ್ರದರ್ಸ್ ಇರ್ತಾರೆ. ನೀವೇನು ಮಾಡ್ತೀರಾ ಅಂತ ಕೇಳಿದರೆ ಇಬ್ಬರು ಕೃಷಿ ಅಂತ ಹೇಳ್ತಾರೆ. ನಿಜವಾಗ್ಲೂ 2 ಎಕರೆ ಜಮೀನನ್ನ ಮೇಂಟೈನ್ ಮಾಡಲಿಕ್ಕೆ, ಒಂದು ಬೆಳೆನ ಬೆಳಿಲಿಕ್ಕೆ ಇಬ್ಬರ ಅವಶ್ಯಕತೆ ಇದೆಯಾ? ಇಲ್ಲ. ಇಲ್ಲಿ ನಿರುದ್ಯೋಗಿಗಳಿದ್ದಾರೆ, ಆದರೆ ಕಂಡು ಬರ್ತಾ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ? ನಾವು ಉದ್ಯೋಗದಲ್ಲಿದ್ದೀವಿ ಅಂತ. ಸೊ ಹೀಗೆ ತೆರೆದ ನಿರುದ್ಯೋಗ ಆಗಿರ್ಬೋದು, ಅಂಡರ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಸೈಕ್ಲಿಕಲ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಓಕೆ, ಹೀಗೆ ತರಹದ ಒಂದು ನಿರುದ್ಯೋಗ ಸಮಸ್ಯೆ ಏನಾಗ್ತಿದೆಯೋ ಭಾರತದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಸೊ ಓವರಾಲ್ ಆಗಿ ಹಿಂಗೆ ಬರೆದು ನೀವು ಕನ್ಕ್ಲೂಷನ್ನ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಆಲ್ಮೋಸ್ಟ್ ನಾನು ಬಹಳಷ್ಟು ಪಾಯಿಂಟ್ಸ್ಗಳನ್ನ ಅದರೊಳಗೆ ಕವರ್ ಮಾಡಿದ್ದೀನಿ. ಇನ್ನು ಭೂಮಿಯ ಮೇಲೆ ಹೆಚ್ಚಿದ ಒತ್ತಡ, ಡೆಫಿನೆಟ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಭೂಮಿ ಮೇಲೆ ಒತ್ತಡ ಹೆಚ್ಚಿಗೆ ಆಗುತ್ತೆ. ಇವತ್ತು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗ್ತಾ ಇದೆ. ನಾವು ಹೆಚ್ಚಿಗೆ ಕಾರುಗಳನ್ನು ಉಪಯೋಗ ಮಾಡ್ತೀವಿ, ನಾವು ಹೆಚ್ಚಿಗೆ ಬೈಕ್ಗಳನ್ನು ಉಪಯೋಗ ಮಾಡ್ತೀವಿ, ಹೆಚ್ಚಿಗೆ ಇಂಧನವನ್ನು ಉರಿತೀವಿ, ಹೆಚ್ಚಿಗೆ ಏರ್ ಕೂಲರ್ಗಳನ್ನು ಉಪಯೋಗ ಮಾಡ್ತೀವಿ. ಇದರಿಂದ ವಾತಾವರಣದಲ್ಲೂ ಕೂಡ ಅನೇಕ ಸಮಸ್ಯೆಗಳಾಗ್ತವೆ. ಸೀ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇರುವಂಥ ಜಲಚರಗಳನ್ನು ಹಾಳು ಮಾಡ್ತಿದ್ವಿ, ಫಾರೆಸ್ಟ್ ಏರಿಯಾನ ಕಡಿತಿದ್ದೀವಿ, ನಗರೀಕರಣ ಹೆಚ್ಚಿಗೆ ಆಗ್ತಾ ಇದೆ. ಎಲ್ಲಿ ಒಂದು ಪ್ರದೇಶದಲ್ಲಿ ಫಾರೆಸ್ಟ್ ಏರಿಯಾ ಇರಬೇಕು ಅಂತ ಇದೆಯೋ ಅಲ್ಲೆಲ್ಲ ಬಿಲ್ಡಿಂಗ್ಗಳನ್ನು ಕಟ್ತಿದ್ವಿ. ಈವನ್ ಸಿಟಿಗಳು ಇವತ್ತೇನಾಗ್ತಿದೆ ಅಂದರೆ ಕಾಂಕ್ರೀಟ್ ಜಂಗಲ್ ಆಗ್ತಿದ್ದಾವೆ. ಸೊ ಫಾರ್ ಎಕ್ಸಾಂಪಲ್, ಸಿಟಿಗಳಲ್ಲಿ ಮಣ್ಣು ಮೇಲೆ ಅಡ್ಡಾಡಿದ್ರೆ ಕಾಲು ಏನಾದರೂ ಗಲೀಜಾಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಹೆಚ್ಚಾಗ್ತಿದೆ. ಸೊ ಅದಕ್ಕೆ ಏನು ಮಾಡ್ತಾರೆ ಫ್ರೆಂಡ್ಸ್, ಎಲ್ಲ ಕಾಂಕ್ರೀಟ್ ಹಾಕಿಬಿಡ್ತಾರೆ. ನೋಡಿ, ಇವತ್ತು ಮಳೆ ಏನು ಬರುತ್ತೋ ಎಲ್ಲ ಕಡೆ ಕಾಂಕ್ರೀಟ್ ಇದ್ದರೆ ನೀರು ಎಲ್ಲಿಂದ ಪೆನಿಟ್ರೇಟ್ ಆಗುತ್ತೆ? ಓಕೆ, ಎಲ್ಲಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ? ವಿ ಹ್ಯಾವ್ ಟು ಥಿಂಕ್ ರೈಟ್. ಓಕೆ, ಈ ಎಲ್ಲ ಸಮಸ್ಯೆಯಿಂದ ಭೂಮಿ ಮೇಲೆ ಹೆಚ್ಚಿನ ಒತ್ತಡ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ಪರಿಸರದ ಅವನತಿ ನೋಡಿ, ಎಷ್ಟು ಪರ್ಸೆಂಟ್ ಇದೀರಿ ಫಾರೆಸ್ಟ್ ಏರಿಯಾ?
ನೋಡಿ, ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೆ 24% ಅಂತ. 21% ಆಫ್ ದಿ ಜಾಗ್ರಫಿಕಲ್ ಏರಿಯಾ ಇವತ್ತು ಫಾರೆಸ್ಟ್ ಕವರ್ ಆಗಿದೆ, ಅಂದರೆ ಆ್ಯಕ್ಚುಯಲ್ ಫಾರೆಸ್ಟ್. ಓಕೆ, ಓನ್ಲಿ ಫಾರೆಸ್ಟ್ ಏರಿಯಾ ಫ್ರೆಂಡ್ಸ್. ಇದು ಓವರ್ ಆಲ್ ಆಗಿ 24% ಇದೆ. ಅಂದರೆ ನಮ್ಮ ಮನೆ ಹತ್ತಿರ ಇರುವಂಥ ಗಾರ್ಡನ್ ಆಗಿರ್ಬೋದು, ಸೊಸೈಟಿಯಲ್ಲಿರುವಂಥ ಗಾರ್ಡನ್ ಆಗಿರ್ಬೋದು, ರೋಡ್ ಸೈಡ್ ಇರುವಂಥ ಪ್ರತಿಯೊಂದು ಟ್ರೀಯನ್ನು ಹಿಡಿದು ಕೂಡ 24% ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಆ್ಯಕ್ಚುಯಲ್ ಆಗಿ ನಮಗೆ ಬೇಕಾಗಿದೆ ಎಷ್ಟು? 34%. ಓಕೆ, 33% ಆದರೂ ಇರಲೇಬೇಕು ಅಂತ ಇದೆ ನಮಗಿರುವಂಥ ಜನಸಂಖ್ಯೆ ಮತ್ತು ನಮ್ಮ ಜಾಗ್ರಫಿಕಲ್ ಏರಿಯಾಗೆ. ನೈಸರ್ಗಿಕ ಸಂಪನ್ಮೂಲಗಳ ಅವನತಿಯಿಂದಾಗಿ ಇವತ್ತು ಪರಿಸರದ ಅವನತಿ ಕೂಡ ಆಗ್ತಾ ಇದೆ. ಸೊ ಹೆಚ್ಚು ನೈಸರ್ಗಿಕ ಅನಿಲಗಳ ಉಪಯೋಗಗಳನ್ನು ಮಾಡುವಂಥ ಅವಶ್ಯಕತೆ ಇದೆ. ಕಲ್ಲಿದ್ದಲು ಉತ್ಪಾದನೆಯನ್ನು ಆದಷ್ಟು ಕಡಿಮೆ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ಭಾರತದಂಥ ದೇಶದಲ್ಲಿ ಒಂದು ಕಡೆಯಿಂದ ಡಿಮ್ಯಾಂಡ್ ಇದೆ, ಒಂದು ಕಡೆಯಿಂದ ನಮಗೆ 24 ತಾಸು ಎಲೆಕ್ಟ್ರಿಸಿಟಿ ಬೇಕು, ಒಂದು ಕಡೆಯಿಂದ ಇನ್ನೊಂದು ಕಡೆ ಭಾರಿ ಫಾಸ್ಟಾಗಿ ಹೋಗಬೇಕು. ಇದಕ್ಕೆಲ್ಲ ಡೆಫಿನೆಟ್ಲಿ ಈ ಕೋಲ್ನ ಅವಶ್ಯಕತೆ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲನ್ನು ನಾವು ಪ್ರೊಡ್ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ಸೊ ಆದ್ದರಿಂದ ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ. ಸೊ ಯಾವಾಗ ನೀವು ಓವರ್ ಎಕ್ಸ್ಪ್ಲಾಯ್ಟ್ ಮಾಡ್ತಿರೋ ಮಣ್ಣಿನ ಅಪೌಷ್ಟಿಕಾಂಶ ನೋಡಿ, ಇವತ್ತು ಹರಿಯಾಣ, ಪಂಜಾಬ್ನಲ್ಲಿ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಏನೋ ಬಂದಿರಬಹುದು. ಸೊ ಉತ್ತರ ಪ್ರದೇಶ್, ಈವನ್ ಸಮ್ ಪಾರ್ಟ್ ಆಫ್ ರಾಜಸ್ಥಾನ್. ಬಟ್ ಇವಿಲ್ಲೆಲ್ಲ ಏನಾಗ್ತಾ ಇದೆ ಅಂದರೆ ಅಲ್ಲಿ ಹೆಚ್ಚು ರಸಗೊಬ್ಬರಗಳ ಬಳಸಿ, ಸೊ ಹೆಚ್ಚು ಬೆಳೆಗಳನ್ನ ಬೆಳೆದು ಆ ಭೂಮಿಗೆ ಹೆಚ್ಚು ನೀರು ಬಿಡೋದ್ರಿಂದ ಅಲ್ಲಿನ ಪೋಷಕಾಂಶ ಕಡಿಮೆ ಆಗಿದೆ. ಇವತ್ತು ಡೆಡ್ ಭೂಮಿ ಆಗ್ತಾ ಇದೆ. ಸೊ ಇದರಿಂದ ಇವನ್ ಜಾಗತಿಕ ತಾಪಮಾನ ಕೂಡ ಏರಿಕೆ ಆಗ್ತಾ ಇದೆ, ಭೂಕುಸಿತಗಳಾಗ್ತಿದ್ದಾವೆ, ಭೂಕಂಪಗಳಾಗ್ತಿದ್ದಾವೆ. ಸೊ ಲಾ ನೀನು ಎಲ್ ನೀನು ಆದಂಥ ಸಮಸ್ಯೆಗಳು ಆಗ್ತಿದ್ದಾವೆ. ಹೀಗೆ ಅನೇಕ ನೈಸರ್ಗಿಕ ಸಮಸ್ಯೆಗಳು ಆಗಲಿಕ್ಕೆ ಈ ಪಾಪ್ಯುಲೇಷನ್ ಹೆಚ್ಚಿಗೆ ಆಗ್ತಾ ಇರೋದು ಕಾರಣ ಆಗಿದೆ ಫ್ರೆಂಡ್ಸ್. ಅರ್ಥ ಆಗ್ತಿದೆಯಾ? ಸೊ ಈ ಥರ ನೀವು ಒಂದು ಎಸ್ಸೆನ ಡೆವಲಪ್ ಮಾಡಬೇಕು ಫ್ರೆಂಡ್ಸ್. ಸೊ ಇದರ ಜೊತೆಗೆ ನೀವು ಇನ್ನು ಸೊಲ್ಯೂಷನ್ ಅಂತ ಏನು ಬರೀತೀರಾ ನೋಡಿ, ಹೆಚ್ಚಿಗೆ ಆಗ್ತಾ ಇರುವಂಥ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ, ಅಂದರೆ ಜನಸಂಖ್ಯೆ ಕಡಿಮೆ ಮಾಡೋಕ್ಕೂ ಆಗಿರ್ಬೋದು, ಉಪಯೋಗ ಮಾಡ್ಕೊಳ್ಳಿಕ್ಕೂ ಕೂಡ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಒಂದನೇದು ಕುಟುಂಬ ಯೋಜನೆ ಅಥವಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಏನಿದೆಯೋ, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇವತ್ತು ನಾವು ಮನೇನ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ತೀವಲ್ವಾ, ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋದ್ರಲ್ಲಿ ಏನು ತಪ್ಪಿದೆ? ನಿಮಗೆ ಎಷ್ಟು ಮಕ್ಕಳು ಇರಲೇಬೇಕು, ಆಮೇಲೆ ಅವ್ರಿಗೆ ಏನೇನು ಫೆಸಿಲಿಟಿನ ಕೊಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ನ ಯಾವ ಥರ ಮಾಡಬೇಕು, ಈ ಥರ ಒಂದು ಮುಂದೆ ವಿಚಾರ ಇಟ್ಕೊಂಡು ಒಂದು ಫ್ಯಾಮಿಲಿ ಅಂದರೆ ಅದು ಸಾಮಾನ್ಯ ಅಲ್ಲ ಫ್ರೆಂಡ್ಸ್. ಸೊ ಮೊದಲಿನ ಕಾಲದಲ್ಲೆಲ್ಲ ಈ ಅವಿಭಕ್ತ ಕುಟುಂಬಗಳಿರ್ತಿದ್ವು, ದೊಡ್ಡ ಕುಟುಂಬಗಳಿರ್ತಿದ್ವು. ಮಕ್ಕಳು ಯಾವ ಥರ ಬೆಳೀತಾರೆ ಅಂತ ಗೊತ್ತು ಕೂಡ ಆಗ್ತಿರ್ತಿಲ್ಲ. ಬಟ್ ಮಕ್ಕಳನ್ನು ಬೆಳೆಸೋದು ಇವತ್ತು ಮೋಸ್ಟ್ ಆಫ್ ದಿ ಪೇರೆಂಟ್ಸ್ಗೆ, ಅದರಲ್ಲೂ ವರ್ಕಿಂಗ್ ಪೇರೆಂಟ್ಸ್ಗೆ ಚಾಲೆಂಜ್ ಆಗಿರೋದ್ರಿಂದ ಸೊ ಇವುಗಳ ಬಗ್ಗೆ ನಾವೆಲ್ಲ ಕೇರ್ ಮಾಡುವಂಥ ಅವಶ್ಯಕತೆ ಇದೆ. ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತೇನು ಕೊಟ್ಟಿದ್ದಾರೆ? ಹೆಲ್ತ್ ಇನ್ಶೂರೆನ್ಸನ್ನು ಕೊಡಲಾಗಿದೆ. 5 ಲಕ್ಷದವರೆಗೆ ಪ್ರೀ ಇನ್ಶೂರೆನ್ಸ್ನ ಕೊಡಲಾಗ್ತಾ ಇದೆ. ಲಿಟ್ರಸಿಯನ್ನು ಹೆಚ್ಚಿಗೆ ಮಾಡುವಂಥ ಅವಶ್ಯಕತೆ, ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ. ಸೊ ಇನ್ನು ಈ ಒಂದು ಸೋಷಿಯಲ್ ಕಾರಣಗಳೇನಿದ್ದಾವೆ, ಯಾವಾಗ ಒಬ್ಬ ಮನುಷ್ಯ ಲಿಟ್ರೇಟ್ ಆಗ್ತಾನೋ, ಅಕ್ಷರಸ್ಥ ಆಗೋದು ಬೇರೆ, ಸೊ ಅವ್ರಿಗೆ ಬುದ್ಧಿ ಇರೋದು ಬೇರೆ. ಓಕೆ, ಭಾಳ ಜನ ಅಕ್ಷರಸ್ಥರಾಗ್ತಿದ್ದಾರೆ ಬಟ್ ಬುದ್ಧಿ ಇರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾರಲ್ವ, ಓದೋರಿಗೆ ಬುದ್ಧಿ ಕಡಿಮೆ ಅಂತ. ಸೊ ಈ ಕಾರಣದಿಂದಾಗಿ ಕೂಡ ಯಾವುದೇ ವಿಚಾರಗಳಿಲ್ಲದೆ ಈ ಜನಸಂಖ್ಯೆ ಸ್ಫೋಟಕ್ಕೆ ಕಾರಣೀಭೂತರಾಗ್ತಿದ್ದಾರೆ. ಇನ್ನೊಂದು ಕ್ವಶನ್ ಕೇಳ ನಿಮಗೆ ನೋಡಿ, ಸಿಟಿಗಳಲ್ಲಿ ಈ ಫೀಮೇಲ್ ಫೆಟಿಸೈಡ್, ಇನ್ಫೆಂಟಿಸೈಡ್ ಎಲ್ಲ ಮಾಡ್ತಾರಲ್ವ, ಅಂದರೆ ಲಿಂಗಗಳ ಪತ್ತೆಯನ್ನು ಹಚ್ತಾರಲ್ವ. ಸೊ ಈ ಸೆಕ್ಸ್ ಡಿಟೆಕ್ಷನ್ಗಳನ್ನ ಇದನ್ನು ಲಿಟ್ರೇಟ್ ಇದ್ದವ್ರು ಮಾಡ್ತಾರೋ, ಇಲ್ಲಿಟ್ರೇಟ್ ಇದ್ದವ್ರು ಮಾಡ್ತಾರೋ ನೋಡಿ, ಮೋಸ್ಟ್ ಆಫ್ ದಿ ಟೈಮ್ ಯಾರು ಶಿಕ್ಷಿತರಿದ್ದಾರೆ ಅವರೇ ಮಾಡ್ತಿದ್ದಾರೆ ಫ್ರೆಂಡ್ಸ್. ಓಕೆ, ಸೊ ಹೀಗೆ ಭಾರತದ ಜನಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದೇ ಆದಲ್ಲಿ, ಅವರಿಗೆ ಕ್ವಾಲಿಟಿ ಎಜುಕೇಷನ್ನ ಕೊಟ್ಟರೆ, ಹೆಲ್ತ್ ಪ್ರೊವೈಡ್ ಮಾಡಿದರೆ ನೋಡಿ, ಒಂದು ಆರೋಗ್ಯವಂತ ಒಬ್ಬ ಮನುಷ್ಯ ಮಾತ್ರ ಆರೋಗ್ಯವಂತ ಸಮಾಜಕ್ಕೆ ಕಾರಣೀಭೂತನಾಗ್ತಾನೆ. ಆರೋಗ್ಯವಂತ ಸಮಾಜ ಆರೋಗ್ಯವಂತ ದೇಶಕ್ಕೆ ಕಾರಣ ಆಗುತ್ತೆ. ಇವೆಲ್ಲ ಇದ್ದಾಗ ಆರ್ಥಿಕವಾಗಿ ಕೂಡ ಪ್ರಗತಿ ಆಗುತ್ತೆ. ಸೊ ನೀವು ಈ ಥರ ಒಂದು ಪಾಸಿಟಿವ್ ನೋಟಿಂದ ಬರೀರಿ ಫ್ರೆಂಡ್ಸ್. ಓಕೆ, ನೋಡಿ, ಒಂದು ಮೂಲಭೂತವಾದಂಥ ಒಂದು ವಸ್ತು ಇದೆ ಅಂದರೆ, ಅಥವಾ ನೈಸರ್ಗಿಕ ಸಂಪನ್ಮೂಲ ಇದೆ ಅಂದರೆ ಪಾಪ್ಯುಲೇಷನ್ನೇ ತಗೊಳ್ಳಿ. ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಇದು ವರ ಆಗುತ್ತೆ, ಇಲ್ಲ ಅಂದರೆ ಇದು ಶಾಪ ಆಗುತ್ತೆ. ಸೊ ಇದರಿಂದ ನಾವೇನಾದರೂ ಮಿಸ್ಯೂಸ್ ಮಾಡಿಕೊಂಡ್ರೆ ಅಥವಾ ಕೇರೆ ಮಾಡಲಿಲ್ಲ ಅಂದರೆ, ಇವತ್ತು ನೋಡಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದರೆ ಯೂತ್ಸು. ಯಾಕೆ ಅಟ್ಯಾಕ್ ಮಾಡಿದರೆ? ನಿರುದ್ಯೋಗ ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಯೂತ್ ಬಗ್ಗೆ ಏನೂ ಕೇರ್ ಮಾಡ್ತಾ ಇಲ್ಲ. ಸೊ ಆಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೂ ಕೂಡ ಇವತ್ತು ಬಹಳಷ್ಟು ಜನರಿಗೆ ನಂಬಿಕೆ ಹೋಗ್ತಾ ಇದೆ. ಈ ಎಲ್ಲ ಕಾರಣದಿಂದ ಯೂತ್ರು ಯುವಕರು ಏನು ಮಾಡ್ತಿದ್ದಾರೆ? ಅಡ್ಡದಾರಿನ ಹಿಡಿತಿದ್ದಾರೆ. ಸೊ ನಾಳೆ ಇದರಿಂದ ಸಮಾಜದಲ್ಲಿ ವೈಲೆನ್ಸ್ ಆಗ್ಬೋದು, ಟೆರರಿಸಮ್ ಆ್ಯಕ್ಟಿವಿಟೀಸ್ ಹೆಚ್ಚಿಗೆ ಆಗ್ಬೋದು. ಸೊ ಈ ಥರ
ಒಂದು ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು ಅಂದರೆ ಒಂದು ಜನಸಂಖ್ಯೆಯನ್ನು ಕಂಟ್ರೋಲ್ ಮಾಡಬೇಕು. ಇರುವಂಥ ಜನಸಂಖ್ಯೆಗೆ ಎಲ್ಲ ಒಂದು ಏನು ಫೆಸಿಲಿಟಿ ಏನಿದಾವೆ ಅವರಿಗೆಲ್ಲ ಸಿಗೋ ಹಾಗೆ ಮಾಡಬೇಕು. ಹೆಚ್ಚು ಜಾಬ್ಗಳನ್ನು ಕ್ರಿಯೇಟ್ ಮಾಡಬೇಕು. ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದನ್ನು ಬಿಟ್ಟು ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಮಾಡೋದನ್ನು ನಾವು ಕಲಿಬೇಕು ಫ್ರೆಂಡ್ಸ್. ಇಫ್ ಯು ಲುಕ್ ಆಟ್ ನಮ್ಮ GDP ಅಲ್ಲಿ ಶೇರಿಂಗನ್ನು ನೋಡಿದರೆ 65% ಸರ್ವಿಸ್ ಸೆಕ್ಟರ್ ಅಂದರೆ ಸೇವಾ ವಲಯದಿಂದನೇ ಇದೆ. ಸೊ ನೋಡಿ, ಒಂದು ಕಡೆಯಿಂದ ಯೂತ್ ಪಾಪ್ಯುಲೇಷನ್ ಅಂದರೆ ಯುವ ಜನಸಂಖ್ಯೆ ಇರೋದು ಇದಕ್ಕೆ ಸಹಕಾರಿಯಾಗಿದೆ. ಅದರ ಜೊತೆಗೆ ಇಂಗ್ಲಿಷ್ ಸ್ಪೀಕಿಂಗ್ ಪಾಪ್ಯುಲೇಷನ್ ಹೈಯೆಸ್ಟ್ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ದಿಸ್ ಈಸ್ ದ ಮೇನ್ ಅಡ್ವಾಂಟೇಜ್. ಇವತ್ತು ಭಾರತದ ಜನರಿಂದಾನೇ ಇವತ್ತು ಈ ಕಾಲ್ ಸೆಂಟರ್ಗಳು ವರ್ಕ್ ಆಗ್ತಿದ್ದಾವೆ, ಫಾರಿನ್ ಕಂಪನಿಗಳು ವರ್ಕ್ ಮಾಡ್ತಿದ್ದಾವೆ. ಓಕೆ, ಸೊ ಹೈಯೆಸ್ಟ್ ಕಾಲ್ ಸೆಂಟರ್ಗಳಲ್ಲಿ ವರ್ಕ್ ಮಾಡೋರು ಯಾರು? ಇಂಡಿಯನ್ಸೇ. ನಮ್ಮ ದೇಶದ ಲಾ ಅಷ್ಟೇ ಅಲ್ಲ ಫ್ರೆಂಡ್ಸ್, ಭಾರತೀಯರಿಗೆ ಫಾರಿನ್ ಲಾಗಳನ್ನು ತಿಳಿದುಕೊಳ್ಳುವಂಥ ಕೆಪಾಸಿಟಿ ಇದೆ, ಯಾಕಂದರೆ ದೇನು ಇಂಗ್ಲಿಷ್. ಸೊ ಇದೇ ಅಡ್ವಾಂಟೇಜನ್ನು ಭಾರತದ ಆರ್ಥಿಕತೆಯಲ್ಲಿ ಉಪಯೋಗ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಹೆಚ್ಚು ಹೆಚ್ಚು ಜಾಬನ್ನು ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇದೆ. ಇದರಿಂದ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗಿರ್ಬೋದು, ಇನ್ನು ಅನೇಕ ಸಾಮಾಜಿಕ ಸಮಸ್ಯೆಗಳೇನಿದ್ದಾವೆ ಅದಕ್ಕೆ ನಾವು ಒಂದು ಪರಿಹಾರಗಳನ್ನು ಹುಡ್ಕೋಬೋದು. ಆಮೇಲೆ ಪ್ರತಿಯೊಬ್ಬರು ಗೌರ್ಮೆಂಟ್ ಜಾಬ್ ಅಂತಾನೆ ಕೂಡೋ ಬದಲಿ ಆಮೇಲೆ ನೋಡಿ, ಕೃಷಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಂಥ ಅವಶ್ಯಕತೆ ಇದೆ. ರೈತರ ಒಂದು ಇನ್ಕಮನ್ನು ಡಬಲ್ ಮಾಡುವಂಥ ಅವಶ್ಯಕತೆ ಇದೆ. ಇವೆಲ್ಲ ಬರೀರಿ ಫ್ರೆಂಡ್ಸ್. ಯಾಕಂದರೆ ನೋಡಿ, ಸ್ವತಂತ್ರ ಸಿಕ್ಕಾಗ ನಮ್ಮ ದೇಶದಲ್ಲಿರುವಂಥ 90% ಪಾಪ್ಯುಲೇಷನ್ ನೋಡಿ, ಬೇಸಿಕಲಿ ಅವರ್ಸ್ ಇಸ್ ಅ ಅಗ್ರೇರಿಯನ್ ಬೇಸ್ ಸೊಸೈಟಿ, ರೈಟ್? ಇಂಡಿಯಾ ಇಸ್ ಅ ಪ್ರಿಡಾಮಿನೆಂಟ್ಲಿ ಅನ್ ಅಗ್ರೇರಿಯನ್ ಸೊಸೈಟಿ. ಕೃಷಿ ಪ್ರಧಾನ ದೇಶ ಆಗಿತ್ತು. 90% ಜನ ಇರ್ತಿದ್ರು. ಬಟ್ ಇವತ್ತು ಎಲ್ಲಿಗೆ ಬಂದಿದೆ? 50% ಪಾಪ್ಯುಲೇಷನ್ ಮಾತ್ರ ಇವತ್ತು ಕೃಷಿಯಲ್ಲಿದ್ದಾರೆ. ಮುಂದೆ ಇನ್ನೊಂದು 20 ವರ್ಷದಲ್ಲಿ ಓನ್ಲಿ 30% ಅಥವಾ 20%ಗೆ ಬಂದಿದ್ರೆ ನೋಡಿ ಫ್ರೆಂಡ್ಸ್, 20% ಜನ ಪ್ರೊಡಕ್ಷನ್ ಮಾಡೋದು, 80% ಜನ ಇವ್ರ ಮೇಲೆ ಡಿಪೆಂಡ್ ಆಗಿರೋ. ಸಿ ಅಗೇನ್ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ನಮ್ಮ ಸಮಾಜದಲ್ಲಿ ಹೆಚ್ಚಿಗೆ ಸಮಸ್ಯೆಗಳೇ ಆಗ್ತಿದೆ ಹೊರತು ಇದರಿಂದ ಸೊಲ್ಯೂಷನ್ಗಳು ಸಿಗೋದಿಲ್ಲ ಫ್ರೆಂಡ್ಸ್. ಕ್ವಾಲಿಟಿ ಎಜುಕೇಷನ್ ತುಂಬಾ ಅವಶ್ಯಕತೆ ಇದೆ. ನೋಡಿ, ಇವತ್ತು ಭಾರತವನ್ನು ವಿಶ್ವಗುರು ಅಂತ ಹೇಳಿಬಿಟ್ಟು ಬಹಳಷ್ಟು ಜನ ಕರೀತಿದ್ದಾರೆ. ಎಸ್, ವಿ ಆಲ್ ಆರ್ ಪ್ರೌಡ್ ಅಬೌಟ್ ದಿಸ್. ಭಾರತ ವಿಶ್ವಗುರು ಅನಿಸ್ಕೊಳ್ಳಿಕ್ಕೆ ಎಲ್ಲ ಒಂದು ಕ್ವಾಲಿಫಿಕೇಷನ್ ಇದ್ದಾವೆ. ಸೊ ಡೆಫಿನೆಟ್ಲಿ ಓಲ್ಡೆಸ್ಟ್ ಸಿವಿಲೈಸೇಷನ್ ಇದೆ. ಆದರೆ ಐರನಿ ಏನು ಅಂದರೆ, ಈ ವಿಶ್ವಗುರು ಅಂತ ಹೇಳ್ಬಿಟ್ಟು ನಮ್ಮನ್ನು ನಾವು ಡಿಕ್ಲೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಹತ್ರ ಇರುವಂಥ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಪರಿಹರಿಸಬೇಕು. ಭಾರತದ ಶಾಲೆಗಳಲ್ಲಿ ಗುರುಗಳಿಲ್ಲ ಫ್ರೆಂಡ್ಸ್, ಅಂದರೆ ಟೀಚರ್ಸ್ ಇಲ್ಲ. ಹೆಂಗೆ ಭಾರತ ವಿಶ್ವಗುರು ಆಗೋಕ್ಕೆ ಸಾಧ್ಯ? ಹೆಂಗೆ ಒಂದು ಅಭಿವೃದ್ಧಿ ಹೊಂದಿರುವಂಥ ದೇಶ ಆಗಲಿಕ್ಕೆ ಸಾಧ್ಯ? ಇವತ್ತು ಇಷ್ಟು ಪಾಪ್ಯುಲೇಷನ್ ಇದೆ, ಮಹಿಳೆಯರು ಆಲ್ಮೋಸ್ಟ್ 48% ಪಾಪ್ಯುಲೇಷನ್ ಇದೆ. ಓಕೆ, ಸೊ ಸಮಾನತೆಯನ್ನು ತರಬೇಕು ಅಂತ 33% ರಿಸರ್ವೇಷನ್ ಕೊಟ್ಟಿದ್ದಾರೆ. ಯಾಕೆ 48% ರಿಸರ್ವೇಷನ್ ಕೊಟ್ಟಿಲ್ಲ? ಓನ್ಲಿ ಯಾಕೆ 33% ಮಾತ್ರ ರಿಸರ್ವೇಷನ್? ಎಷ್ಟು ಜನ ಇದನ್ನು ಕೇಳ್ತಿದ್ದಾರೆ? ಎಷ್ಟು ಜನ ಮಹಿಳೆಯರನ್ನು ಕೇಳ್ತಿದ್ದಾರೆ? ಮಹಿಳಾ ಸಬಲೀಕರಣ 33% ರಿಸರ್ವೇಷನ್ ಕೊಟ್ಬಿಟ್ರೆ ಮಹಿಳಾ ಸಬಲೀಕರಣ ಆಗುತ್ತಾ? ಓಕೆ, ಸೊ ನೋಡಿ, ಇವು ಎಲ್ಲ ಕ್ವಶನ್ಗಳನ್ನು ನೀವು ಕೇಳಲೇಬೇಕು ಫ್ರೆಂಡ್ಸ್. ಇವುಗಳನ್ನ ಬರೀರಿ. ನೋಡಿ, ನಿಜವಾಗ್ಲೂ ಸಮಾಜದಲ್ಲಿ ಈಕ್ವಾಲಿಟಿನ ತರಬೇಕು ಅಂದರೆ ನೋಡಿ, 33% ಬದಲಿ 48% ವುಮನ್ ರಿಸರ್ವೇಷನ್ ಆಗಬೇಕು. ಸೊ ಅದರ ಜೊತೆಗೆ ಈವನ್ 2% ಟ್ರಾನ್ಸ್ಜೆಂಡರ್ಗೂ ಕೂಡ ರಿಸರ್ವೇಷನ್ನ ಕೊಡಬೇಕು. ನನ್ನ ಇನ್ನೊಂದು ಚಾನಲಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಏನು ಸಮಸ್ಯೆ ಇದಾವೆ ಅವರು. ಸೊ ಅವ್ರಿಗೆ ಯಾಕೆ ಸರ್ಕಾರ ರೆಕಗ್ನೈಸ್ ಮಾಡಲಿಕ್ಕೆ ರೆಡಿ ಇಲ್ಲ? ಸೊ ನಾಲೆಜ್ ಬರುವಂಥ ಒಂದು ಡೀಟೇಲ್ ಆಗಿರುವಂಥ ಎಸ್ಸೆಗಳನ್ನು ಕೇಳಿ, ನೋಡಿ, ಓದಿ. ಇದರಿಂದ ನಿಮಗೆ ಉಪಯೋಗ ಆಗುತ್ತೆ. ಶಾರ್ಟ್ಕಟ್ಸ್ನ ಯಾವತ್ತೂ ಫಾಲೋ ಮಾಡಬೇಡಿ. ಶಾರ್ಟ್ಕಟ್ಸ್ನ ಫಾಲೋ ಮಾಡಿದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೋಡಿ, ಒನ್ ಎಕ್ಸಾಮ್ನ ಕ್ಲಿಯರ್ ಮಾಡೋದ್ರಿಂದ ಲೈಫ್ ಮುಗೀತು ಅಂತ ಯಾವತ್ತೂ ಅಂದ್ಕೋಬೇಡಿ ಫ್ರೆಂಡ್ಸ್. ಇವತ್ತು ನೆಕ್ಸ್ಟ್ 20 years ಆಫ್ ಇಂಡಿಯಾ ಈಸ್ ಫುಲ್ ಆಫ್ ಅಪಾರ್ಚುನಿಟಿ. ನಿಮಗೆ ಲಿಮಿಟ್ಲೆಸ್ ಇರುವಂಥ ಅಪಾರ್ಚುನಿಟಿಗಳು ಸಿಗ್ತವೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಬೇಕು ಅಂದರೆ ಜ್ಞಾನ ಗಳಿಸಲಿಕ್ಕೆ ಅಂತ ಓದಿ, ಡೀಟೇಲ್ ಆಗಿ ಓದಿ, ಹೆಚ್ಚು ತಿಳ್ಕೊಳ್ಳಿ. ಇವತ್ತಿನ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲೂ ಕೂಡ ನೋಡಿ, ಕಳೆದ ಸಂಡೇ ನಡೆದಂಥ ಎಕ್ಸಾಮಲ್ಲಿ ಒಂದು 10 ಕ್ವಶನ್ 1 ಓನ್ಲಿ, 2 ಓನ್ಲಿ, ಆಲ್ ಆಫ್ ದಿ ಅಬೋವ್, ನನ್ ಆಫ್ ದಿ ಅಬೋವ್ ಅನ್ನುವಂಥ ಕ್ವಶನ್ ಬಂದಾಗ ವಿದ್ಯಾರ್ಥಿಗಳು ಏನಾಗ್ತಿದ್ದಾರೆ ಅಂದರೆ ಎಕ್ಸಾಮಿನೇಷನ್ ಹಾಲಲ್ಲಿ ಆ ಕ್ವಶನ್ ಓದಲಿಕ್ಕೂ ಕೂಡ ಪೇಷನ್ಸ್ ಇಲ್ಲ. ಯಾಕಂದರೆ 1 ವರ್ಡಲ್ಲಿ ಶಾರ್ಟ್ಕಟ್ ಆಗಿ ಓದಿ, ಇಷ್ಟು ಮಾಡಿಬಿಡಿ ಸಾಕು, ಈ ಒಂದು ಬುಕ್ಕ ಓದ್ಬಿಡಿ ಸಾಕು ಅನ್ನುವಂಥ ಈ ಮನೋಭಾವನೆಯನ್ನು ಏನು ನಿಮ್ಮ ಹತ್ರ ಬೆಳೆಸ್ಕೋತಿದ್ರು, ದ್ಯಾಟ್ ಈಸ್ ರಾಂಗ್. ಓಕೆ, ಯಾವತ್ತು ಶಾರ್ಟ್ಕಟ್ಸ್ ನೋಡಿ, ನಮ್ಮ ಇತಿಹಾಸವನ್ನು ನೋಡಿ ಫ್ರೆಂಡ್ಸ್, ಶಾರ್ಟ್ಕಟ್ಟಲ್ಲಿ ಏನೇನು ಆಗಿದವೋ ಅವೆಲ್ಲ ಅಷ್ಟೇ ಫಾಸ್ಟಾಗಿ ವಿದರವೇ ಆಗಿದ್ದಾವೆ. ನಾನು ಲಾಸ್ಟ್ ಕ್ಲಾಸ್ನಲ್ಲೂ ಕೂಡ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ಓಕೆ,
ಸೊ ವಿಕಸಿತ ಭಾರತ ಮಾಡಲಿಕ್ಕೆ ನಿಮ್ಮ ಸಲಹೆಯನ್ನು ನಾನು ಕೇಳಿದೆ. ಎಷ್ಟು ಜನ ಬರೆದಿದ್ದೀರಾ? ಎದಕ್ಕೆ ಬರೆಯೋದಿಲ್ಲ ನೀವು? ಓಕೆ, ನಿಮ್ಮ ಮನಸ್ಸಿನಲ್ಲಿ ಏನು ಅದ್ರ ಬಗ್ಗೆ ಬರಿಬೇಕಂತ ಬರೋದೇ ಇಲ್ವಾ? ಓಕೆ, ಹಾಗಂದರೆ ಈ ಸಿವಿಲ್ ಸರ್ವಿಸಲ್ಲಿ ಹೋಗಿ ನೀವು ಏನು ಸಾಧಿಸಬೇಕು ಅಂತ ಇದ್ದೀರಾ? ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಸೊ ಪ್ಲೀಸ್ ಥಿಂಕ್ ಆ್ಯಂಡ್ ಡೂ ರೈಟಿಂಗ್ ಪ್ರಾಕ್ಟೀಸ್. ಎಕ್ಸ್ಟೆನ್ಸಿವ್ ಆಗಿ ಹೆಚ್ಚು ಎಸ್ಸೆಗಳನ್ನು ಬರೀರಿ, ಅದು ನಿಮಗೆ ಉಪಯೋಗ ಆಗುತ್ತೆ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಟ್ರಾನ್ಸ್ಲೇಷನ್ ಬಗ್ಗೆ ಹೇಳಿ ಸರ್ ಅಂತ ಕೆಲವೊಬ್ರು ಹೇಳಿದರು. ಅದರೊಳಗೆ ಏನು ಟ್ರಿಕ್ಸ್ ಇಲ್ಲ ಫ್ರೆಂಡ್ಸ್, ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ. ಆದರೆ ಒಂದು ಸಂಡೇ ನಾನು ಅದ್ರ ಬಗ್ಗೆ ಒಂದು ಕ್ಲಾಸ್ನ ಮಾಡ್ತೀನಿ. ಈವನ್ ಸೆಕೆಂಡ್ ಪೇಪರ್ ಸ್ಟ್ರಾಟಜಿ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಸೆಕೆಂಡ್ ಪೇಪರಲ್ಲಿ ಸ್ಕೋರ್ ಮಾಡೋದು ಅಷ್ಟು ಈಸಿ ಇಲ್ಲ ಫ್ರೆಂಡ್ಸ್. ಸೊ ಯಾಕಂದರೆ ಗೊತ್ತಿದೆ ಅಂದರೆ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಸೊ ಆದ್ದರಿಂದ ಈ ಪೇಪರ್ ಒನ್ನಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿದರೆ ಉತ್ತಮವಾದಂಥ ಅಂಕಗಳನ್ನು ಇಲ್ಲಿ ನೀವು ಗಳಿಸ್ಬೋದು ಫ್ರೆಂಡ್ಸ್. ಓಕೆ, ಡೋಂಟ್ ಫಾರ್ಗೆಟ್ ಟು ಪ್ರಾಕ್ಟೀಸ್ ಡೈಲಿ ಎಸ್ಸೆ. ಓಕೆ, ಎಸ್ಸೆನ ಡೈಲಿ ಪ್ರಾಕ್ಟೀಸ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಎಸ್ಸೆದೊಂದಿಗೆ ಭೇಟಿಯಾಗೋಣ. ಬಾಯ್.